In the last class, we discussed about the factors that disturb the Hardy-Weinberg equilibrium. When the Hardy-Weinberg equilibrium is disturbed, it is going to cause evolution. So Hardy-Weinberg equilibrium ಯಾವಾಗ disturb ಆಗುತ್ತೋ ಅವಾಗ evolution ಆಗುತ್ತೆ ಅಂತ ನಾವು ಸ್ಟಡಿ ಮಾಡಿದ್ವಿ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅ ಕಾನ್ಸೆಪ್ಟ್ called geological time scale. So ಅದರ ಜೊತೆಗೆ ಫೌಂಡರ್ಸ್ ಪ್ರಿನ್ಸಿಪಲ್ ಅಂಡ್ ಬಾಟಲ್ನೆಕ್ ಫಿನಾಮಿನನ್ ಅಂತ ಎರಡಿದಾವೆ. ಸೊ today let us study bottleneck phenomenon, founder principle and geological time scale. Okay, first let us try to understand founder principle. ನಿಮಗೆ ಗೊತ್ತು ಫೌಂಡರ್ ಅಂದ್ರೆ ಸಂಸ್ಥಾಪಕ ಅಂತ ಮೀನಿಂಗ್ ಕಾಮನ್ ಆಗಿ ನಿಮಗೆ ಗೊತ್ತಲ್ವಾ. ಫೌಂಡರ್ ನಮ್ಮ ಕಾಲೇಜಿದು ಫೌಂಡರ್ ಇವರು, ಈ ಇನ್ಸ್ಟಿಟ್ಯೂಷನ್ ಫೌಂಡರ್ ಇವರು. ಓಕೆ, ಸೊ ಲೈಕ್ ದಿಸ್ ವಿ ಆಲ್ವೇಸ್ ಟಾಕ್ ಅಬೌಟ್ founder. So founder is the individual or the person who start that particular institution or that particular whatever it is, right, group. ಇಲ್ಲಿ animal kingdom ಬಂದಾಗ founder principle ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಿ. When a few individuals or a small group migrate from a main population, only a limited portion of the parental gene pool is carried away. In the small migrant group, some genes may be absent or occur in such low frequency that they may be easily lost. I will explain this. So founder principle though explanation is that when a few individuals or a small group migrate from a main population, only a limited portion of the parental gene pool is carried away. So if I give you some example, then you can easily understand, right? Next definition nodi, the unique frequency of genes that arise in population derived from small bands of colonizers or founders is called founder effect or founder principle. Now what is this? Okay, just imagine. So I have two examples, so I will give you two examples. Just listen to understand the concept. Exam ನಲ್ಲಿ ಅದನ್ನ ಬರಿಬೇಕು ಅಂತೇನಿಲ್ಲ, ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ ನಾನು ಹೇಳ್ತಿದ್ದೇನೆ. ಈಗ let us say one of you is having a home garden. ಸೊ ನಿಮ್ಮಲ್ಲಿ ಒಬ್ರು ಯಾರೋ ನಿಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಾಗ ಇದೆ, ಒಂದು ಆ ಜಾಗದಲ್ಲಿ ನೀವು ಒಂದು ಹೋಮ್ ಗಾರ್ಡನ್ ಮೇಂಟೈನ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಲೆಟ್ ಮಿ ಅಸ್ಯೂಮ್ ಒನ್ ಆಫ್ ಯು ಈಸ್ ಮೇಂಟೈನಿಂಗ್ ಅ ರೋಸ್ ಗಾರ್ಡನ್, ರೈಟ್? ಅಂಡ್ ಇನ್ ಯುವರ್ ಗಾರ್ಡನ್, ಬಿಕಾಸ್ ಇಟ್ ಇಸ್ ವೆರಿ ಬಿಗ್, ಯು ಆರ್ ಮೇಂಟೈನಿಂಗ್ 10 varieties of rose. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್. ಸೊ ನಿಮ್ಮ ಯಾರೋ ಒಬ್ರು ದೊಡ್ಡದೊಂದು ಗಾರ್ಡನ್ ಮೇಂಟೈನ್ ಮಾಡಿದಾರ. ಸೊ ನೀವು ಮೇಂಟೈನ್ ಮಾಡ್ತಾ ಇರೋ ಗಾರ್ಡನ್ ಅಲ್ಲಿ ನೀವು 10 ರೋಸ್ದು ವೆರೈಟಿನ ಬೆಳೆದಿದ್ದೀರ. ಅಂದ್ರೆ ಟೋಟಲ್ ಆಗಿ ಒಂದು 200 ರೋಸ್ ಪ್ಲಾಂಟ್ ಇದೆ. ಅದರಲ್ಲಿ ವೆರೈಟಿ ಲೆಕ್ಕಕ್ಕೆ ಬಂದಾಗ 10 ವೆರೈಟಿ ಇದೆ. ಸೊ ಒಂದು ವೆರೈಟಿ ಇದೆ, ಒಂದು 20 ರೋಸ್ ಪ್ಲಾಂಟ್ ಇದೆ, ಇನ್ನೊಂದು ವೆರೈಟಿ ಇದೆ, ಒಂದು 5 ಇದೆ, ಈ ತರ. ಸೊ ಹೌ ಮೆನಿ ವೆರೈಟೀಸ್ ಯು ಹ್ಯಾವ್ 10 varieties. Now what I want is, so I also have a small place, let us assume. ಸೊ ನಮ್ಮ ಮನೆ ಕಾಂಪೌಂಡ್ ನಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅಂತ ಅನ್ಕೊಂಡು ನಾನೇನ್ ಮಾಡ್ತೀನಿ, ನಾನು ಒಂದು ಗಾರ್ಡನ್ ರೆಡಿ ಮಾಡಬೇಕಾಗತ್ತೆ. ಅಂಡ್ ಐ ವಾಂಟ್ ದ ಪ್ಲಾಂಟ್ಸ್ ಫ್ರಮ್ ಯು. ಸೊ ನಿಮ್ಮ ಮನೆ ಗಾರ್ಡನ್ ನಲ್ಲಿ ಏನಿದೆಯಲ್ಲ ಅದು ಒಂದು ಮೆಂಡೆಲಿಯನ್ ಪಾಪ್ಯುಲೇಷನ್ ಅದು. ಸೊ ದಟ್ ಇಸ್ ಅ ಮೆಂಡೆಲಿಯನ್ ಪಾಪ್ಯುಲೇಷನ್ ಆಫ್ ರೋಸ್ ಪ್ಲಾಂಟ್ಸ್. ಅಂಡ್ I am going to take some plants from your population and I am going to grow them in my house. So ನನ್ನ ಮನೆ ಕಾಂಪೌಂಡ್ ನಲ್ಲಿ ಅದನ್ನ ಬೆಳಿಬೇಕು ಅಂತ ತಗೊಂಡ್ಬರ್ತೀನಿ. ಸೊ ಅಲ್ಲಿ ಏನಾಗುತ್ತೆ, ತಗೊಂಡ್ ಬರುವಾಗ ನಿಮ್ಮಲ್ಲಿ ವೆರೈಟಿ 10 ಇರುವಾಗ ನಾನು ಬರೀ 3 ವೆರೈಟಿ ಮಾತ್ರ ತಗೊಂಡ್ಬರ್ತೀನಿ, ಅಥವಾ ನೀವು 3 ಮಾತ್ರ ಕೊಡ್ತೀರಾ. ಯಾಕಂದ್ರೆ ನೀವು ಕಷ್ಟಪಟ್ಟು ಬೆಳೆದಿದ್ದಲ್ವಾ, 10ನ್ನು ಯಾಕೆ ಕೊಡ್ಲಿ ನಾನು ಎಲ್ಲಾ ವೆರೈಟಿನೂ ಅಂತ ಹೇಳಿ ನೀವೇನ್ ಮಾಡ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಗಿವ್ ಮೀ ಓನ್ಲಿ 3 varieties. ಒಂದು 3 ಬೇರೆ ಬೇರೆ ಕಲರ್ದು 3 ವೆರೈಟಿ ಪ್ಲಾಂಟ್ ನ ನನಗೆ ಕೊಡ್ತೀರ. ಸೊ ನನ್ನ ಮನೆಯಲ್ಲೂ ಸಿಕ್ಕಾಪಟ್ಟೆ ಜಾಗ ಇರುತ್ತೆ, ನಾನು ತಗೊಂಡ್ ಬಂದು ಆ 3 ವೆರೈಟಿ ಪ್ಲಾಂಟ್ ನ ನನ್ನ ಮನೆಯಲ್ಲಿ ಹಾಕ್ತೀನಿ. ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ನಿಮ್ಗೆ ಗೊತ್ತು, ಅದು ಮತ್ತೆ ಅದನ್ನ ನಾನು ನಂಬರ್ ಜಾಸ್ತಿ ಮಾಡ್ತಾ ಹೋಗಿ ಅಗೇನ್, ಸೊ ಐ ವಿಲ್ ಬಿ ಹ್ಯಾವಿಂಗ್ ಅ ಬಿಗ್ ಗಾರ್ಡನ್ ಲೈಕ್ ಯುವರ್ಸ್. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಗಾರ್ಡನ್ ಇತ್ತು ಅಷ್ಟೇ ದೊಡ್ಡ ಗಾರ್ಡನ್ ನಮ್ಮ ಮನೆಯಲ್ಲೂ ಕ್ರಿಯೇಟ್ ಆಗುತ್ತೆ ಆಫ್ಟರ್ ಸಮ್ ಟೈಮ್. ಬಟ್ ಡಿಫರೆನ್ಸ್ ಏನಪ್ಪಾ ಅಂದ್ರ, ನೀವು ಬೆಳೆಸಿರೋ ಗಾರ್ಡನ್ ಅಲ್ಲಿ 10 varieties ಇದ್ರೆ ನಾನ್ ಬೆಳೆಸಿರೋ ಗಾರ್ಡನ್ ಅಲ್ಲಿ ಬರೀ 3 ವೆರೈಟಿ ಇರುತ್ತೆ. ಅಥವಾ ಅದರಲ್ಲಿ ಒಂದು ವೆರೈಟಿ ಏನೋ ಆಗಿ ಸತ್ತು ಹೋಗಿ ಬರೀ 2 ವೆರೈಟಿ ಉಳ್ಕೊಂಡಿರುತ್ತೆ. ಐ ವಿಲ್ ಬಿ ಹ್ಯಾವಿಂಗ್ ಸೇಮ್ ಸೈಜ್ ಆಫ್ ಗಾರ್ಡನ್ ಆಸ್ ಯುವರ್ಸ್. ನಿಮ್ಮನೆ ಗಾರ್ಡನ್ ನಲ್ಲಿ ಎಷ್ಟು 200 ಪ್ಲಾಂಟ್ ಇದೆಯೋ ನಮ್ಮ ಮನೆಯಲ್ಲೂ 200 ಪ್ಲಾಂಟೇ ಇರುತ್ತೆ. ಆದ್ರೆ ವೆರೈಟಿ ವಿಷಯಕ್ಕೆ ಬಂದಾಗ
ನಂದು ಬಹಳ ಕಡಿಮೆ ಇರುತ್ತೆ. ಯಾಕೆಂದ್ರೆ ನಿಮ್ಮ ಪಾಪ್ಯುಲೇಷನ್ ನಿಂದ ಮೈಗ್ರೇಟ್ ಆಗಿ ಇಲ್ಲಿಗೆ ಬಂದಂತ ಪ್ಲಾಂಟ್ ಬರೀ 3 ವೆರೈಟಿ, ಗೊತ್ತಾಯ್ತಲ್ವಾ? ಸೊ ಬಿಕಾಸ್ ದಿಸ್ ಪಾಪ್ಯುಲೇಷನ್ ಅಂದ್ರೆ ಈಗ ನಮ್ಮ ಮನೆ ಕಾಂಪೌಂಡ್ ನಲ್ಲಿರೋ ಗಾರ್ಡನ್ ಏನಿದೆಯಲ್ವಾ, ಯಾವುದೋ ರೋಸ್ ಗಾರ್ಡನ್, ಅಲ್ಲಿ ಬರೀ 3 ವೆರೈಟಿ ಇರುತ್ತೆ. ನಾವು ಯು ಕ್ಯಾನ್ ಕಂಪೇರ್ ದ 2 ಪಾಪ್ಯುಲೇಷನ್ಸ್, ಸೊ 2 gardens, right? Your garden and my garden. So your garden is having more variations and more variants, and my garden is having very less variants. So these two are the different populations. Why? Because the population which is established in my house, in my compound, it consisted of, okay, it had only 3 founders, 3 variety founders. So founders ಏನಿದಾರಲ್ಲ ಕಡಿಮೆ ಇದ್ರು, ಹಾಗಾಗಿ ಈ ಪಾಪ್ಯುಲೇಷನ್ ಅದರಿಂದ ಬಂತು. ದಿಸ್ ಈಸ್ ಒನ್ ಎಕ್ಸಾಂಪಲ್. ಐ ಹೋಪ್ ಯು ಅಂಡರ್ಸ್ಟುಡ್. ಯಾವಾಗಲೂ ಮೈಗ್ರೇಷನ್ ಆದ್ಮೇಲೆ ಹೊಸ ಪಾಪ್ಯುಲೇಷನ್ ಏನು ಕ್ರಿಯೇಟ್ ಆಗುತ್ತಲ್ವಾ, ಆ ಹೊಸ ಪಾಪ್ಯುಲೇಷನ್ ಕ್ಯಾರೆಕ್ಟರು ಯಾರು ಮೈಗ್ರೇಟ್ ಆಗಿ ಬಂದಿರ್ತಾರೋ ಅವ್ರ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಿಸ್ ಈಸ್ ಒನ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು. ಅನದರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ಫ್ರಮ್ ಹ್ಯೂಮನ್ ಲೈಫ್, ರೈಟ್? ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಮ ಕಾಮನ್ ಲೈಫ್ ಇಂದ. ಇದನ್ನ ನೀವು ಎಕ್ಸಾಮ್ ನಲ್ಲಿ ಬರೆಯಕ್ಕಾಗಲ್ಲ. ಓಕೆ, ಎಕ್ಸಾಮ್ ನಲ್ಲಿ ಬರೀಬೇಕಾಗಿರೋ ಎಕ್ಸಾಂಪಲ್ಲೇ ಬೇರೆ. ಸೊ ಎನಿಮಲ್ ವರ್ಲ್ಡ್ ಅಥವಾ ರಿಯಲ್ ಲೈಫ್ ಎಕ್ಸಾಂಪಲ್ ಬರೀಬೇಕಾಗುತ್ತೆ. ಐ ಆಮ್ ಜಸ್ಟ್ ಟೆಲಿಂಗ್ ಯು ದೀಸ್ ಎಕ್ಸಾಂಪಲ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫೌಂಡರ್ ಪ್ರಿನ್ಸಿಪಲ್. ಓಕೆ, ನೌ ಯು ಥಿಂಕ್ ಆಫ್ ಅನದರ್ ಥಿಂಗ್. ಈಗ ನಮ್ಮ ಹಳ್ಳಿಗಳು ಮತ್ತು ಸಿಟಿನ ಕಂಪೇರ್ ಮಾಡಿ, ರೈಟ್? ಎನಿ ಸಿಟಿ, ಮೈಸೂರು, ಮಂಡ್ಯನೋ, ಇವೆರಡು ಸಿಟಿ ಕಂಪೇರ್ ಮಾಡಿ. ಈಗ ಈ ಲಿಟ್ರಸಿ ರೇಟ್ ಇದೆಯಲ್ವಾ, ಅಂದ್ರೆ ಲಿಟ್ರೇಟ್, ಸ್ವಲ್ಪ ಓದು ಬರಹ ಬರೋರು, ಎಜುಕೇಟೆಡ್ ಅಂತ ಹೇಳೋಣ. ಪರ್ಸೆಂಟೇಜ್ ಆಫ್ ಎಜುಕೇಟೆಡ್ ಪರ್ಸನ್ ಈಸ್ ನಾರ್ಮಲಿ ಮೋರ್ ಇನ್ ಸಿಟೀಸ್, ಬಟ್ ಇಟ್ ಈಸ್ ನಾರ್ಮಲಿ ಲೆಸ್ ಇನ್ ವಿಲೇಜಸ್. ನಾರ್ಮಲಿ ಎಕ್ಸೆಪ್ಷನ್ ಇರ್ಬೋದು ಕೆಲವೊಂದಿಷ್ಟು ವಿಲೇಜ್. ಓಕೆ, ಯಾಕೆಂದ್ರೆ ನಾನು ಮೊದಲು ಎಲ್ಲಿ ನಮ್ಮೂರು ಏನಿತ್ತಲ್ವ, ನಾನು ಬೆಳೆದಿದ್ದೂರು, ಅದ್ರ ಪಕ್ಕ ಒಂದು ಊರಿತ್ತು. ಆ ಊರಿನಲ್ಲಿ ಪ್ರತಿ ಮನೆಯಲ್ಲೂ ಒಬ್ರು ಟೀಚರ್ ಇದ್ರು. ಸೊ ಫ್ರಮ್ ಈಚ್ ಹೌಸ್, ಪ್ರತಿ ಮನೆಯಿಂದ ಒಬ್ರು ಇಬ್ರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ರು. ಆ ಥರ ಒಂದಿಷ್ಟು ಹಳ್ಳಿಗಳು ಎಕ್ಸೆಪ್ಷನ್ ಇರ್ತವೆ. ಬಟ್ ನಾರ್ಮಲ್ ಆಗಿ ಹಳ್ಳಿನಲ್ಲಿ ಎಜುಕೇಶನ್ ರೇಟ್ ಕಡಿಮೆ ಇರುತ್ತೆ. ಅಂದ್ರೆ ಪರ್ಸೆಂಟೇಜ್, ಒಂದು ಹಳ್ಳಿನಲ್ಲಿ ಒಂದು 2,000 ಜನ ಇದ್ರೆ ಅದರಲ್ಲಿ ಬರೀ ಒಂದು 10% ಮಾತ್ರ ಎಜುಕೇಟೆಡ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಹಳ್ಳಿನಲ್ಲಿ 20% ಎಜುಕೇಟೆಡ್, ಉಳಿದವರೆಲ್ಲ ಅನ್ಎಜುಕೇಟೆಡ್. ಬಟ್ ಸಿಟಿಗೆ ಬಂದಾಗ ಈ ಪರ್ಸೆಂಟೇಜ್ ಆಫ್ ಎಜುಕೇಶನ್ ನಾರ್ಮಲಿ ಜಾಸ್ತಿ ಇರುತ್ತೆ. ಲೆಟ್ ಅಸ್ ಸೇ ಇಟ್ ಇಸ್ ಮೋರ್ ದೆನ್ 50-60 ಲೈಕ್ ದ್ಯಾಟ್. ವೈ? ಯಾಕೆ ಅಂದ್ರೆ ಹಳ್ಳಿಯಿಂದ ಸಿಟಿಗೆ ಮೈಗ್ರೇಟ್ ಆಗ್ತಾರಲ್ವಾ. ನಾನು ಸಿಟಿ ಅಂದ್ರೆ ಈ ಬೆಂಗಳೂರು ಆ ಥರ ಅಂತ ಅನ್ಕೊಳ್ಳಿ, ಅಂದ್ರೆ ಒಂದು ಇಮ್ಯಾಜಿನರಿ ಸಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಓನ್ಲಿ ದಿ ಎಜುಕೇಟೆಡ್ ಪರ್ಸನ್ಸ್ ವಿಲ್ ಮೈಗ್ರೇಟ್ ಟು ದ ಸಿಟಿ. ಲೆಟ್ ಅಸ್ ಅಸ್ಯೂಮ್ ಎ ಸಿಚುವೇಶನ್. ಅಂದ್ರೆ ಹಳ್ಳಿಯಿಂದ ಬರೀ ಓದಿರೋರು ಮಾತ್ರ ಕೆಲಸ ಹುಡುಕೊಂಡು ಸಿಟಿಗೆ ಹೋಗ್ತಾರೆ ಅಂತ ಅನ್ಕೊಳ್ಳಿ. ಹಾಗಾಗಿ ಸಿಟಿನಲ್ಲಿರೋ ಪಾಪ್ಯುಲೇಷನ್ದು ಕ್ಯಾರೆಕ್ಟರ್ ಚೇಂಜ್ ಆಗಿಬಿಡುತ್ತೆ. ಸೊ ಓದಿರೋರೆಲ್ಲ ಸಿಟಿಗೆ ಬಂದ್ಬಿಡ್ತಾರೆ. ಹಾಗಾಗಿ ಸಿಟಿ ಪಾಪ್ಯುಲೇಷನ್ ನಲ್ಲಿ ಎಜುಕೇಟೆಡ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಹಳ್ಳಿನಲ್ಲಿ ಅವ್ರ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ಡ್ಯೂ ಟು ಮೈಗ್ರೇಷನ್, ರೈಟ್? ಈಗ ಬೆಂಗಳೂರಿನಲ್ಲಿ IT ಇಂಡಸ್ಟ್ರಿನವ್ರು ಜಾಸ್ತಿ ಇದ್ದಾರೆ. ಈಗ ಬೆಂಗಳೂರು ಪಾಪ್ಯುಲೇಷನ್ ನಿಮ್ಗೆ ಗೊತ್ತು, ನಮ್ಮ ಬೇರೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಕಂಪ್ಯೂಟರ್ ಇಂಜಿನಿಯರ್ಸ್ ಸಿಕ್ಕಾಪಟ್ಟೆ ಇದ್ದಾರೆ. ಏನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವರೆಲ್ಲ ಕಂಪ್ಯೂಟರ್ ಇಂಜಿನಿಯರ್ಸ್ ಆದ್ರ? ಇಲ್ಲ. ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ನಲ್ಲಿ ಏನು ಇಂಜಿನಿಯರ್ಸ್ ಇದಾರಲ್ವ ಅವರೆಲ್ಲ ಬಹಳಷ್ಟು ಜನ ಬೇರೆ ಕಡೆಯಿಂದ ಬಂದವರು. ಸೊ ದ ಪಾಪ್ಯುಲೇಷನ್ ಆಫ್ ಬ್ಯಾಂಗ್ಳೂರ್, ದ ಕ್ಯಾರೆಕ್ಟರ್ ಆಫ್ ಪಾಪ್ಯುಲೇಷನ್ ಇಸ್ ಚೇಂಜ್ಡ್ ಬಿಕಾಸ್ ಆಫ್ ಮೈಗ್ರೇಷನ್, ರೈಟ್? ಸೊ ಈ ತರ ಒಂದು ಪಾಪ್ಯುಲೇಷನ್ ಕ್ಯಾರೆಕ್ಟರ್ನ ಮೈಗ್ರೇಷನ್ ಇಂದ ಚೇಂಜ್ ಆಗುತ್ತೆ. ಸೊ ಹೊಸ ಪಾಪ್ಯುಲೇಷನ್ ಕ್ರಿಯೇಟ್ ಆದಾಗ ಮೊದಲು ಯಾರು ಬಂದಿರ್ತಾರೋ ಅವರು ಅದರದ್ದು ಕ್ಯಾರೆಕ್ಟರ್ನ ಡಿಸೈಡ್ ಮಾಡ್ತಾರೆ ಅನ್ನೋದು ಫೌಂಡರ್ಸ್. ಸೊ ದಿಸ್ ಈಸ್ ಕಾಲ್ಡ್ ಫೌಂಡರ್ ಪ್ರಿನ್ಸಿಪಲ್, ರೈಟ್? ಇಲ್ಲಿ ಒಂದು ಅನಿಮಲ್ ವರ್ಲ್ಡ್ ಇಂದ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಫ್ಯೂ ಇಂಡಿವಿಜುವಲ್ಸ್, ಇದು ನಿಮ್ಗೆ ಗೊತ್ತಿದೆ, ಇದು ಲೇಡಿ ಬರ್ಡ್ ಬೀಟಲ್. ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ದಿಸ್ ಈಸ್ ದ ಪಾಪ್ಯುಲೇಷನ್ ಆಫ್ ಅ ಲೇಡಿ ಬರ್ಡ್ ಬೀಟಲ್. ಮೊದಲನೇ ಪಾಪ್ಯುಲೇಷನ್, ಇನಿಷಿಯಲ್ ಪಾಪ್ಯುಲೇಷನ್ ಅಲ್ಲಿ 2 ಕಲರ್ ಇದಾವೆ. ಸೊ ಯು ಕ್ಯಾನ್ ಸಿ 2 ವೇರಿಯಂಟ್ಸ್. ಬಟ್ ಇಲ್ಲಿಂದ ಒಂದು ಮೈಗ್ರೇಟ್ ಆಗುತ್ತೆ, ಓನ್ಲಿ 1 ಕಲರ್, and it will go and establish a new colony, establish a new population in an island. ಸೊ ಯಾವುದೋ ಒಂದು ಐಲ್ಯಾಂಡ್ಗೆ ಮೈಗ್ರೇಟ್ ಆಗಿ ಹೋಗಿ ಒಂದು ಹೊಸ ಪಾಪ್ಯುಲೇಷನ್ ಕ್ರಿಯೇಟ್ ಮಾಡುತ್ತೆ. ಇಲ್ಲೇನಾಯ್ತು, ಇಲ್ಲಿಂದ ಹೊರಗಡೆ ಬರುವಾಗ ಈ ಕಲರ್ ಮಾತ್ರ ಹೊರಗಡೆ ಬಂದಿದ್ರಿಂದ ಈ ಹೊಸ ಪಾಪ್ಯುಲೇಷನ್ ಅಲ್ಲಿ ಬರೀ ಈ ಕಲರ್ ಮಾತ್ರ ಇರುತ್ತೆ. ನಾವು ಯು ಕ್ಯಾನ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ದ ಓಲ್ಡ್ ಪಾಪ್ಯುಲೇಷನ್ ಅಂಡ್ ದ ನ್ಯೂ ಪಾಪ್ಯುಲೇಷನ್. So new population character is completely different from the old population. Why? Because of the founder. So who is founder? This
individual. So the founder is going to decide the character of the new population. So this is called founder's principle, right? I hope you understood. Okay, so this is founder principle. Example ಬೇಕಾದಷ್ಟಿದೆ. Okay, in animal kingdom you can go on giving examples, but I just gave you two general example and one particular example. So that's about founder principle. Next, let us study the bottleneck phenomenon. ಇಲ್ಲಿ ಬಾಟಲ್ನೆಕ್ ಫಿನಾಮಿನನ್ ಅಂದ್ರೆ ನಿಮಗೆ ಈ ಡೆಫಿನೇಷನ್ ಅದೆಲ್ಲ ಓದಿ ಆಮೇಲೆ ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಶಾರ್ಪ್ ರಿಡಕ್ಷನ್ ಇನ್ ಸೈಜ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ವೇರಿಯಸ್ ಕಾಸಸ್. ಸಮ್ ವೇರಿಯಂಟ್ಸ್ ಆಫ್ ಪಾಪ್ಯುಲೇಷನ್ ಆರ್ ಪರ್ಮನೆಂಟ್ಲಿ ಲಾಸ್ಟ್ and population grows again with remaining variants. New population has different allele frequency. Okay, now imagine one best example I can give you is about Indian lions. So lion ಅಂದ್ರೆ ಸಿಂಹ, ನಿಮಗೆ ಗೊತ್ತು. ಇಂಡಿಯಾದಲ್ಲಿ ಮೊದಲು ಅಂದ್ರೆ ನಾನು ಹೇಳ್ತಿರೋದು ಈ ಅರೌಂಡ್ 15th or 16th century ಆ ಟೈಮ್ನಲ್ಲೇ ಆಲ್ ಓವರ್ ಇಂಡಿಯಾ lions used to be there. So lions were present in almost all parts of the country. ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಪ್ರತಿ ಸ್ಟೇಟ್ನಲ್ಲೂ ಸಿಂಹ ಇತ್ತು. ಅಂದ್ರೆ ಫಾರೆಸ್ಟ್ ಅವಾಗ ಅಷ್ಟೊಂದಿತ್ತು ಇನ್ ಓಲ್ಡರ್ ಟೈಮ್ಸ್. ನಾನು ಹೇಳ್ತಿರೋದು ಒಂದು 500-600 ವರ್ಷದ ಹಿಂದಿನ ಕಥೆ ಇದು, ರೈಟ್? ಸೊ ದ ಪಾಪ್ಯುಲೇಷನ್ ಆಫ್ ಲಯನ್ ವಾಸ್ ವೆರಿ ಬಿಗ್, ರೈಟ್? ಆಮೇಲೆ ಏನಾಯ್ತು ಅಂದ್ರೆ ಈ ಕಿಂಗ್ಸು ಅವರೆಲ್ಲ ರಾಜರು ಅವರು ಇವರು ಬಂದ್ಮೇಲೆ ಈ ಬೇಟೆ ಆಡೋ ಹ್ಯಾಬಿಟ್ ಬಂದ್ಮೇಲೆ ದೇ ಸ್ಟಾರ್ಟೆಡ್ ಹಂಟಿಂಗ್ ದೀಸ್ ಲಯನ್ಸ್. ಓಕೆ, ಸೊ ಈ ಹಂಟಿಂಗ್ ಎಷ್ಟು ಡೇಂಜರಸ್ ಆಯಿತು ಅಂದ್ರೆ ದಟ್ ನಂಬರ್ ಆಫ್ ಲಯನ್ಸ್ ಇಸ್ ರೆಡ್ಯೂಸ್ಡ್. ಎಷ್ಟು ರೆಡ್ಯೂಸ್ ಆಯಿತು ಅಂದ್ರೆ ಇಡೀ ಇಂಡಿಯಾದಲ್ಲಿ ಆ ಗುಜರಾತ್ ಏನಿದೆಯಲ್ವಾ, ಗುಜರಾತ್ ಏರಿಯಾದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಲಯನ್ಸ್ ಉಳ್ಕೊಳ್ಳೇ ಇಲ್ಲ. ಆಲ್ ದಿ ಅದರ್ ಲಯನ್ಸ್ ಆರ್ ಹಂಟೆಡ್ ಡೌನ್, ರೈಟ್? ಸೊ ದೇ ಡೈಡ್. ನಿಮಗೆ ಗೊತ್ತು, ನಾವು ಕತೆ ಹೇಳುವಾಗ, ಹಳೆ ಕತೆಗಳೆಲ್ಲ ಹೇಳುವಾಗ ಕಾಡಿನ ರಾಜ ಸಿಂಹ ಅಂತಾನೆ ಹೇಳ್ತೀವಿ. ಆದ್ರೆ ರಿಯಲ್ ಲೈಫ್ನಲ್ಲಿ ಸಿಂಹ ಉಳ್ಕೊಂಡಿದ್ದು ಬರೀ ಆ ಗುಜರಾತ್ನಲ್ಲಿ ಮಾತ್ರ, ರೈಟ್? ಸೊ ಲಕ್ಕಿಲಿ ಏನಾಯ್ತು, ಯು ಬಿಲೀವ್ ಇಟ್ ಆರ್ ನಾಟ್, ಟೋಟಲ್ ನಂಬರ್ ಆಫ್ ಲಯನ್ಸ್ ವಾಸ್ ರೆಡ್ಯೂಸ್ಡ್ ಲೆಸ್ ದನ್ 1000. ಇಮ್ಯಾಜಿನ್ ಮಾಡಿ, ಇಡೀ ಇಂಡಿಯಾದಲ್ಲಿ ಲಕ್ಷಗಟ್ಟಲೆ ಇದ್ದಂಥ ಸಿಂಹದ ಸಂಖ್ಯೆ ಫ್ಯೂ ಹಂಡ್ರೆಡ್ಗೆ ಬಂತು. ಅಂದ್ರೆ ಅಷ್ಟೇ ಉಳಿದಿದ್ದು. ಅಕಸ್ಮಾತ್ ಆಗಿ ಅವೇನಾದ್ರೂ ಪ್ರೊಟೆಕ್ಟ್ ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ಇಂಡಿಯನ್ ಲೈನ್ ಎಕ್ಸ್ಟಿಂಕ್ಟ್ ಆಗಿ ಹೋಗ್ತಾ ಇದ್ದು. ಬಟ್ ಲಕ್ಕಿಲಿ ಏನಾಯ್ತು ಅಂದ್ರೆ ಜುನಾಗಢ್ ಅಂತ ಹೇಳಿ ಒಂದು ಏರಿಯಾ ಬರುತ್ತೆ ಗುಜರಾತ್ನಲ್ಲಿ. ಸೊ ಅಲ್ಲಿ ಕಿಂಗ್ ಏನಿದ್ನಲ್ವಾ, ಹಿ ವಾಸ್ ಇನ್ ದ್ಯಾಟ್ ಟೈಮ್ ಇಟ್ ವಾಸ್ ವೆರಿ ನೈಸ್ ಬಿಕಾಸ್ ಹಿ ಹ್ಯಾಡ್ ದಿ ಅಫೆಕ್ಷನ್ ಫಾರ್ ನೇಚರ್ ಅಂಡ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅನ್ನೋದನ್ನ ನಾವು ಈಗ ಮಾತಾಡ್ತೀವಿ. ಸೊ ಆ ಕಿಂಗಿಗೆ ಅವಾಗಲೇ ಅದರದ್ದು ಅರಿವಿತ್ತು. ಸೊ ಇನ್ಸ್ಟೆಡ್ ಆಫ್ ಹಂಟಿಂಗ್ ದೋಸ್ ಲಯನ್ಸ್, ಹಿ ಪ್ರೊಟೆಕ್ಟೆಡ್ ದೋಸ್ ಲಯನ್ಸ್. ಸೊ ಲಯನ್ ಹಂಟಿಂಗ್ನ ಬ್ಯಾನ್ ಮಾಡಿ, I don't remember the name of the king. So he is a king of Junagadh. So he started protecting the lions. ಅಂದ್ರೆ ಕಿಂಗು ಏನಿದನ್ಲ, ಅವನು ಲಯನ್ ಇನ್ಮೇಲೆ ಹಂಟ್ ಮಾಡಬಾರ್ದು ಅಂತ ಹೇಳೋ ಟೈಮ್ನಲ್ಲೇ ಇದ್ದಿದ್ದು ಲಯನ್ ಎಷ್ಟು ಗೊತ್ತಾ? ಬಹಳ ಕಡಿಮೆ, ಒಂದು ಫ್ಯೂ ಹಂಡ್ರೆಡ್, ಒಂದು 200-300 ಅಥವಾ ಐ ಡೋಂಟ್ ರಿಮೆಂಬರ್, ಮೇ ಬಿ ಅರೌಂಡ್ 700 ಲಯನ್ಸ್ ವೇರ್ ದೇರ್, ಅಷ್ಟೇ ಇದ್ದಿದ್ದು. ಆಮೇಲೆ ಏನಾಯ್ತು, ಕಿಂಗು ಪ್ರೊಟೆಕ್ಟ್ ಮಾಡ್ದ, ಬ್ರಿಟಿಷರು ಬಂದರು, ಬ್ರಿಟಿಷರು ಅದನ್ನೇ ಕಂಟಿನ್ಯೂ ಮಾಡಿದ್ರು. ಇಂಡಿಯಾದ್ದು ಇಂಡಿಪೆಂಡೆನ್ಸ್ ಆದಮೇಲೆ ಕಾನೂನು ಆಯಿತು. ಸೊ ಕಾನೂನು ಆದಮೇಲೆ ಅದು ಗಿರ್ ನ್ಯಾಷನಲ್ ಪಾರ್ಕ್ ಎಸ್ಟಾಬ್ಲಿಷ್ ಆಯಿತು. ಸೊ ದ ಎನಿಮಲ್ ಬಿಕೇಮ್ ಪ್ರೊಟೆಕ್ಟೆಡ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ದಿ ನಂಬರ್. ಆಮೇಲೆ ಏನಾಯ್ತು ಅಂದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿ ಈಗ ಅದ್ರ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಆಗಿದೆ. ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಈಗಿರೋ ಪಾಪ್ಯುಲೇಷನ್ ಏನಿದೆಯಲ್ವಾ, ಆ ಪಾಪ್ಯುಲೇಷನ್ ಕ್ಯಾರೆಕ್ಟರು ಏನು ಸ್ವಲ್ಪ ಉಳ್ಕೊಂಡಿದ್ವು ಅಲ್ವಾ ಲಯನ್ನು, ಆ ಕ್ಯಾರೆಕ್ಟರೇ ಬರುತ್ತೆ. ಅಂದ್ರೆ ಮೊದಲು ಇದ್ದಂಥ ವೆರೈಟಿ ಕ್ಯಾರೆಕ್ಟರ್. ಈಗ ಮೊದಲು ಸಾವಿರಾರು ಲಕ್ಷಗಟ್ಟಲೆ ಸಿಂಹ ಇದ್ದಾಗ ಆ ಪಾಪ್ಯುಲೇಷನ್ ಅಲ್ಲಿ ಬೇರೆ ಬೇರೆ ಯಾವ್ಯಾವುದೋ ಕ್ಯಾರೆಕ್ಟರ್ ಇತ್ತು. ಅಂದ್ರೆ ಅದು ಪಾಸಿಟಿವ್ ಕ್ಯಾರೆಕ್ಟರ್ ಇದ್ದಿತ್ತು ಅನ್ಸುತ್ತೆ. ಬಟ್ ಯಾವಾಗ ನಂಬರ್ ರೆಡ್ಯೂಸ್ ಆಯಿತೋ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ಉಳಿದಿತ್ತು ಅಷ್ಟು ಕ್ಯಾರೆಕ್ಟರ್ ಮಾತ್ರ ಈಗ ಮತ್ತೆ ಜಾಸ್ತಿ ಆಗಿರೋದು. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಇದನ್ನ ನಾವು ಬಾಟಲ್ ನೆಕ್ ಫಿನಾಮಿನನ್ ಅಂತ ಹೇಳ್ತೇವೆ. ಇಲ್ಲಿ ಒಂದು ಚಿತ್ರ ಇದೆ ನೋಡಿ. ಓಕೆ, ಇದು ಇನಿಷಿಯಲ್ ಪಾಪ್ಯುಲೇಷನ್ ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಸೇ ದಿಸ್ ಇಸ್ ದ ಇನಿಷಿಯಲ್ ಪಾಪ್ಯುಲೇಷನ್ ಅಂಡ್ ಯು ಕ್ಯಾನ್ ಸಿ ದ ಡಿಫರೆಂಟ್ ಶೇಪ್ಸ್. ಲೆಟ್ ಅಸ್ ಸೇ ಈಚ್ ಶೇಪ್ ರೆಪ್ರೆಸೆಂಟ್ಸ್ ಒನ್ ವೇರಿಯೇಷನ್. ಸೊ ಇದೊಂದು ವೇರಿಯಂಟು, ಇದೊಂದು ವೇರಿಯಂಟು, ಇದೊಂದು ವೇರಿಯಂಟು, ಇಷ್ಟೊಂದು ವೆರೈಟಿ ಇತ್ತು ಮೊದಲು. ಆಯ್ತಾ? ಅಂದ್ರೆ ನಾನು ಹೇಳ್ತಿರೋದು ಒಂದು ಯಾವುದು ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಲ್ಲಿ.
ಈಗ ನೀವು ಇದು ಲಯನ್ ದೇ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ ಚೀತಾದಿದೆ ಆಕ್ಚುಲಿ, ಬಟ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಲಯನ್. ಸೊ ಇಷ್ಟೊಂದು ವೆರೈಟಿ ಇದ್ದಿದ್ದು ಹಂಟಿಂಗು ಅದೆಲ್ಲ ಆಗಿ ಏನಾಯ್ತು ನೋಡಿ, ಈ ವೆರೈಟಿ ಇದು ಎಕ್ಸ್ಟಿಂಕ್ಟ್ ಆಗಿ ಹೋಗ್ಬಿಡ್ತು, ಸತ್ಯ ಹೋಗ್ತು, ಇದು ಈ ವೆರೈಟಿನೂ ಹೋಯ್ತು. ಆಮೇಲೆ ಏನಾಯ್ತು, ಕೊನೆಗೆ ಉಳಿದಿದ್ದೇ ಇಷ್ಟು. ಸೊ ಇದೊಂದು ಈ ಸ್ಕ್ವೇರ್ ಬಾಕ್ಸ್ ಒಂದು ರೌಂಡ್ ಏನಿದೆಯಲ್ಲ ಈ ವೆರೈಟಿ ಮಾತ್ರ ಉಳಿದಿತ್ತು. ಇಲ್ಲಿ ಉಳಿದ್ಮೇಲೆ ಇಲ್ಲೇನೋ ಲಕ್ಕಿಲಿ ಪ್ರೊಟೆಕ್ಟ್ ಆಗಿ ಮತ್ತೆ ಪಾಪ್ಯುಲೇಷನ್ ದೊಡ್ಡದಾಯ್ತು, ರೈಟ್? ಅಗೇನ್ ದೇ ಪಾಪ್ಯುಲೇಷನ್ ಇನ್ಕ್ರೀಸ್ಡ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಈ ದೊಡ್ಡ ಪಾಪ್ಯುಲೇಷನ್ ಬಂದಿದ್ದು ಇಲ್ಲೇನು ಉಳ್ಕೊಂಡಿದ್ವಲ್ಲ ಇಂಡಿವಿಜುವಲ್, ಇಲ್ಲಿಂದ ಬಂದಿರೋದು. ಸೊ ಹಾಗಾಗಿ ಈ ಹೊಸ ಪಾಪ್ಯುಲೇಷನ್ ಅಲ್ಲಿ ಇದರಲ್ಲಿರೋ ಕ್ಯಾರೆಕ್ಟರ್ ಮಾತ್ರ ಇರುತ್ತೆ. ಈಗ ನೋಡಿ ಈ ಕ್ಯಾರೆಕ್ಟರ್, ಸೊ ಇದು ಇಲ್ವೇ ಇಲ್ಲ, ಇದು ದೊಡ್ಡದು ರೌಂಡ್ ಏನೋ ರೆಪ್ರೆಸೆಂಟ್ ಮಾಡುತ್ತಲ್ಲ, ಈ ಕ್ಯಾರೆಕ್ಟರ್ ಹೊಸ ಪಾಪ್ಯುಲೇಷನ್ ಅಲ್ಲಿ ಇಲ್ಲ. ಯಾಕೆ ಅಂದ್ರೆ ಇದು ಆಲ್ರೆಡಿ ಎಕ್ಸ್ಟಿಂಕ್ಟ್ ಆಗಿತ್ತು. ಸೊ ದಿಸ್ ಈಗ ಇದೊಂಥರ ಬಾಟಲ್ದು ನೆಕ್ ಇದ್ದಂಗೆ. ಓಕೆ, ನಮ್ಮ ಬಾಟಲ್ದು ನೆಕ್ ಇರುತ್ತಲ್ಲ, ಅಲ್ಲಿಂದ ಏನ್ ಪಾಸ್ ಆಗಿ ಹೊರಗೆ ಬರುತ್ತೋ ಆ ಕ್ಯಾರೆಕ್ಟರ್ ಮಾತ್ರ ಇಲ್ಲಿ ಅಪಿಯರ್ ಆಗುತ್ತೆ. ಸೊ ಬಿಕಾಸ್ ಇಟ್ ಅಪಿಯರ್ಸ್ ಲೈಕ್ ದ ಫ್ಲೂಯಿಡ್ ಪಾಸಿಂಗ್ ಥ್ರೂ ದ ಬಾಟಲ್ ಆಫ್ ದ neck of the bottle, we call it as bottleneck phenomenon, right? So this is called bottleneck phenomenon. It is happening, you remember, it is happening around us. ನಮ್ಮ ಸುತ್ತಲೂ ಇದು ಆಗ್ತಾನೆ ಇದೆ. And you remember bottleneck phenomenon is happening around us, and the problem is whenever the bottleneck phenomenon occurs, it reduces the character of the population ಅಲ್ಲಿ ಕ್ಯಾರೆಕ್ಟರ್ ಕಡಿಮೆ ಆಗ್ಬಿಡ್ತವೆ, ಆಯ್ತಾ? ಅಂದ್ರೆ ಎನಿಮಲ್ ಕಡಿಮೆ ಆದ್ಮೇಲೆ ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಹೋದಾಗ ಇದೇ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ದಟ್ ಹ್ಯಾಪನ್ಸ್, ರೈಟ್? ಎನಿವೆ, ದಿಸ್ ಈಸ್ ಬಾಟಲ್ನೆಕ್ ಫಿನಾಮಿನನ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್, ರೈಟ್? ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಏನಾದರೂ ಸಿಗುತ್ತೆ, ಯು ಕ್ಯಾನ್ ಸರ್ಚ್ ಇಟ್ ಇನ್ ದಿ ಇಂಟರ್ನೆಟ್, ಯು ವಿಲ್ ಗೆಟ್ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್. ವಾಟ್ ಐ ವಾಂಟ್ ಟು ಟೆಲ್ ಯು ಈಸ್ ದ ಫಿನಾಮಿನನ್ ವಿಚ್ ಈಸ್ ಹ್ಯಾಪನಿಂಗ್, ರೈಟ್? ಸೊ ಶಾರ್ಪ್ ರಿಡಕ್ಷನ್ ಇನ್ ಸೈಜ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ವೇರಿಯಸ್ ಕಾಸಸ್. ಏನೋ ಒಂದು ಪ್ರಾಬ್ಲಮ್ ಆಗಿ ಪಾಪ್ಯುಲೇಷನ್ ಸೈಜು ಸಡನ್ ಆಗಿ ಕಡಿಮೆ ಆಗುತ್ತೆ. ಅಂಡ್ ಸಮ್ ವೇರಿಯಂಟ್ಸ್ ಆಫ್ ಪಾಪ್ಯುಲೇಷನ್ಸ್ ಆರ್ ಪರ್ಮನೆಂಟ್ಲಿ ಲಾಸ್ಟ್. ಸೊ ಈ ರಿಡಕ್ಷನ್ ಆಗುವಾಗ ಒಂದಿಷ್ಟು ವೇರಿಯಂಟ್ಸ್ ಪರ್ಮನೆಂಟ್ ಆಗಿ ಲಾಸ್ ಆಗಿಬಿಡುತ್ತೆ. ಅಂಡ್ ಪಾಪ್ಯುಲೇಷನ್ ಗ್ರೋಸ್ ಅಗೇನ್ ವಿತ್ ರಿಮೈನಿಂಗ್ ವೇರಿಯಂಟ್ಸ್. ಏನು ಉಳಿದಿರುತ್ತೋ ಅದರಿಂದನೇ ಮತ್ತೆ ಪಾಪ್ಯುಲೇಷನ್ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ತರ. ಸೊ ದಿಸ್ ಈಸ್ ಕಾಲ್ಡ್ ಬಾಟಲ್ ನೆಕ್ ಫಿನಾಮಿನನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ ಆಫ್ ಬಾಟಲ್ ನೆಕ್ ಫಿನಾಮಿನನ್. ಇಲ್ಲಿ ಈ ಪಿಕ್ಚರ್ ಇದೆಯಲ್ವಾ, ಸೊ ಐ ಥಿಂಕ್ ಯು ಕ್ಯಾನ್ ಸಿ ದ ಪಿಕ್ಚರ್. ಇನ್ ದಿಸ್ ಪಿಕ್ಚರ್ one example is given. This is the original population of seals. ಇದು ಸೀಲ್ ಎನಿಮಲ್ ಇದು. ಓಕೆ, ಸುಮ್ಮನೆ ಕಲರ್ ನೋಡಿ, ಬೇರೆ ಬೇರೆ ಕಲರ್ ಇದಾವೆ, ಎಷ್ಟೊಂದು ವೆರೈಟಿ ಇದೆ. ಇದು ಒರಿಜಿನಲ್ ಪಾಪ್ಯುಲೇಷನ್. ಈ ಏರಿಯಾದಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಏನೋ ಕ್ಲೈಮ್ಯಾಟಿಕ್ ಕಂಡೀಷನ್ ಪ್ರಾಬ್ಲಮ್ ಆಗಿ ಇದರಲ್ಲಿ ಈ ಕಲರ್ ಒಂದು ವೆರೈಟಿ, ಒಂದು ಇಂಡಿವಿಜುವಲ್, ಇವೆರಡು ಈ ತರ ಇಷ್ಟೇ ಉಳ್ಕೊಂಡ್ಬಿಡ್ತು. ಸೊ ಹಿಯರ್ ಯು ಕ್ಯಾನ್ ಸಿ how many varieties are there, you can see ಎಷ್ಟೊಂದು ಕಲರ್ ವೇರಿಯೇಷನ್ಸ್ ಇದೆಯಲ್ವಾ, ಒಂದೊಂದು ವೆರೈಟಿ ಇದ್ದಂಗೆ. ಇದರಲ್ಲಿ ಏನೋ ಪ್ರಾಬ್ಲಮ್ ಆಗಿ ಪಾಪ್ಯುಲೇಷನ್ ಸೈಜ್ ಕಡಿಮೆ ಆಗಿ ಬರೀ 2 ವೆರೈಟಿ ಇಂಡಿವಿಜುವಲ್ ಮಾತ್ರ ಉಳ್ಕೊಂಡ್ಬಿಟ್ಟಿದಾವೆ. ಆಮೇಲೆ ಮತ್ತೆ ಕಂಡೀಷನ್ ಎಲ್ಲ ಫೇವರೇಬಲ್ ಆದ್ಮೇಲೆ ಇವು ರಿಪ್ರೊಡ್ಯೂಸ್ ಮಾಡಿ ಮತ್ತೆ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆದಾಗ ಇದು ಹೊಸ ಪಾಪ್ಯುಲೇಷನ್ ಬರುತ್ತೆ. ಸೊ ಇದು ಒರಿಜಿನಲ್ ಪಾಪ್ಯುಲೇಷನ್, ಇದು ಹೊಸ ಪಾಪ್ಯುಲೇಷನ್. ಮಧ್ಯ ಸಣ್ಣದಾಗಿ ಪಾಪ್ಯುಲೇಷನ್ ಕಡಿಮೆ ಆಯ್ತಲ್ವಾ, ಇದು ಬಾಟಲ್ ನೆಕ್. ಸೊ ದಿಸ್ ಶೋಸ್ ಲಿಟಲ್ ವೇರಿಯೇಷನ್ ದೆನ್ ದ ಒರಿಜಿನಲ್ ಪಾಪ್ಯುಲೇಷನ್. ದಿಸ್ ಈಸ್ ಬಿಕಾಸ್ ಆಫ್ ಬಾಟಲ್ ನೆಕ್ ಫಿನಾಮಿನನ್, ರೈಟ್? ಸೊ ದಿಸ್ ಈಸ್ ವಾಟ್ ವಿ ಕಾಲ್ ದ ಬಾಟಲ್ ನೆಕ್ ಫಿನಾಮಿನನ್. ಸೊ ಬಾಟಲ್ ನೆಕ್ ಫಿನಾಮಿನನ್ ಆದ್ಮೇಲೆ ವೇರಿಯೇಷನ್ಸ್ ಕಡಿಮೆ ಆಗ್ಬಿಡುತ್ತೆ. ಇದೊಂಥರ ಡಿಸ್ಅಡ್ವಾಂಟೇಜ್ ಇದು ನೇಚರ್ನಲ್ಲಿ. ಮತ್ತೆ ವೇರಿಯೇಷನ್ ಕ್ರಿಯೇಟ್ ಆಗಬೇಕು ಅಂದ್ರೆ ಮ್ಯೂಟೇಷನ್ ಆಗಬೇಕಾಗುತ್ತೆ. ಬಟ್ ಯು ನೋ ಮ್ಯೂಟೇಷನ್ ಇಸ್ ರ್ಯಾಂಡಮ್ ಅಂಡ್ ಮ್ಯೂಟೇಷನ್ ಟೇಕ್ಸ್, you don't know when the mutation is going to happen. ಅದರ ರೇಟ್ ಬಹಳ ಕಡಿಮೆ ಇರುತ್ತೆ. That is about 2 concepts called founder principle and genetic bottleneck phenomenon, right? I hope you understood the concept. So founder principle ಮತ್ತು bottleneck phenomenon ನಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ. ಅದು ಎಂತ ಸಿಲ್ಲಿ ಕ್ವಶನ್ ಅನ್ಸಿದ್ರು ಕೇಳಿ, ಯಾಕೆಂದ್ರೆ ಕಾನ್ಸೆಪ್ಟ್ಗಳೇ ಆ ಥರ ಇದಾವೆ. ಯು ಹ್ಯಾವ್ ಎನಿ ಕ್ವಶನ್? ನೋ ಕ್ವಶನ್. Fine. If you don't have any question, then I am going to start with a new concept. So ಇಲ್ಲಿ ಇನ್ನೊಂದಿದೆ ಸ್ಮಾಲ್ ಟಾಪಿಕ್, ಇದೊಂದು 10 minutes ಆಗುತ್ತೆ, ಅದನ್ನು ಮುಗಿಸ್ಬಿಡೋಣ. ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅಂತ ಹೇಳಿ, ರೈಟ್? ಸೊ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್. ಈಗ ನೀವು ಫಾಲೋ ಮಾಡ್ತಿರಲ್ವಾ ಹಿಸ್ಟ್ರಿ, ನಿಮ್ಮ ಹೈಸ್ಕೂಲ್ನಲ್ಲಿ ಹಿಸ್ಟ್ರಿ ಇತ್ತಲ್ವಾ?
ಹಿಸ್ಟ್ರಿ ಸ್ಟಡಿ ಮಾಡುವಾಗ ನಾವು ಟೈಮ್ನ ಹೆಂಗೆ ಹೇಳ್ತೀವಿ ಅಂದ್ರೆ 20ರ ದಶಕದಲ್ಲಿ 30ರ ದಶಕದಲ್ಲಿ ಅಂತ. ನೀವು ಬಹುಶಃ ನೀವು ಭಾಳಷ್ಟು ಜನ ನಿಮಗೆ ಸಾಂಗ್ ಕೇಳೋ ಅಭ್ಯಾಸ ಇತ್ತು ಅಂದರೆ ನೀವೆಲ್ಲ ಬಿಡಿ, ನೀವು ಮಾಡರ್ನ್ ಸಾಂಗ್ ಮಾತ್ರ ಕೇಳ್ತೀರ. ನಮ್ಮಂಥ ಹಳೆ ಮಾಡೆಲ್ಗಳು ಹಳೆಯ ಸಾಂಗ್ಸ್ನ ಕೇಳ್ತಾ ಇರ್ತೀವಿ. ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡುವಾಗ 80s ಬಾಲಿವುಡ್ ಸಾಂಗ್ಸ್, 90s ಬಾಲಿವುಡ್ ಸಾಂಗ್ಸ್, 70s ಅಂತ ಬರ್ತಿರತ್ತ. ಸೊ ಇದು ಟೈಮ್, ಅದು ಅಂದರೆ 1970s 1980s ಅಂತ. ಅದೇ ನೀವು ಹಿಸ್ಟ್ರಿ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿದರೆ ಏನಂತ, 17ನೇ ಶತಮಾನದಲ್ಲಿ, 18ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ ಅಂತ. ಸೊ ದಿಸ್ ಈಸ್ ದ ಟೈಮ್ ಸ್ಕೇಲ್ ವಿ ಆರ್ ಯೂಸಿಂಗ್. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಹೇಳ್ತೇವೆ. ನಾವು ಹ್ಯೂಮನ್ ಯೂಸ್ ಮಾಡ್ತಾ ಇರೋ ಟೈಮ್ ಸ್ಕೇಲ್ ಏನಿದೆಯಲ್ಲ, ಇದು ಬಹಳ ಚಿಕ್ಕದು. ಕಂಪ್ಯಾರಿಟಿವ್ಲಿ ಇಟ್ ಇಸ್ ವೆರಿ ಸ್ಮಾಲ್. ಆಸ್ ಫಾರ್ ಆಸ್ ಯು ಕ್ಯಾನ್ ರಿಮೆಂಬರ್, ರೈಟ್? ಸೊ ನಮ್ಮ ಹಿಸ್ಟ್ರಿ, ಓಕೆ, ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಅ ಕ್ವಶನ್. ಹಿಸ್ಟ್ರಿ ಸ್ಟಡಿ ಮಾಡಿದಿರಾ ಅನ್ಕೋತೀನಿ ಸ್ಕೂಲು ಅಥವಾ ಕಾಲೇಜ್ನಲ್ಲಿ. ಕಾಲೇಜ್ನಲ್ಲಿ ಸ್ಟಡಿ ಮಾಡಿಲ್ಲ, ನೀವೆಲ್ಲ ಸೈನ್ಸ್ನವರು. ಸ್ಕೂಲ್ನಲ್ಲಿ ಈ ಎಷ್ಟು ಹಳೆ ಹಿಸ್ಟ್ರಿ ನೀವು ಓದಿರೋದು ನಿಮ್ಮ ಪ್ರಕಾರ? ಎಸ್, ಕ್ಯಾನ್ ಎನಿಬಡಿ ಟೆಲ್ ಮಿ? 100 years, 200 years? ಬ್ರಿಟಿಷರು ಬಂದಿದ್ದು 200 ವರ್ಷದಿಂದ, ಮೊಘಲರು ಬಂದಿದ್ದು 300 ವರ್ಷದಿಂದ, 400 ವರ್ಷದಿಂದ ಏನಾಗಿತ್ತು, 500 ವರ್ಷದಿಂದ ಏನಾಗಿತ್ತು? ಯಾರಿಗಾದ್ರೂ ನೆನಪಿದೆಯಾ? ಸಮುದ್ರಗುಪ್ತ, ಚಂದ್ರಗುಪ್ತ ಅಂತ ಏನೇನೋ ಸ್ಟೋರಿ ಓದ್ತಿರಲ್ವಾ? ಬಹಳ ಹಿಂದೆ ಅಂದ್ರೆ ಎಷ್ಟು ಹಿಂದಿಂದು ನೀವು ಹಿಸ್ಟ್ರಿನಲ್ಲಿ ಕಲ್ತಿರೋದು? ಸಿ, ಐ ಆಮ್ ಓನ್ಲಿ ಟಾಕಿಂಗ್, ರೈಟ್? ಸೊ ಅದಕ್ಕೆ ಸ್ವಲ್ಪ ನೀವು ಎಚ್ಚರ ಇದಿರೋ ಇಲ್ವೋ ಕೇಳೋಣ ಅಂತ ಒಂದು ಕ್ವಶನ್ ಕೇಳ್ತಿದ್ದೇನೆ. ಹಾ, ವಿದ್ಯಾಶ್ರೀ ಹೇಳಿ, ಎಷ್ಟು ಹಿಂದಕ್ಕೆ ಹೋಗಿ ಕಲ್ತಿದ್ದಾರೆ? ಕಲ್ತಿದೀವಿ ಸರ್. ಎಲ್ಲಿಂದ? ಅದೇ ಬಸವಣ್ಣ ಅವರೆಲ್ಲರೂ ಬಸವಣ್ಣನವರು 11ನೇ ಶತಮಾನ ಅಂದ್ರೆ ವರ್ಷ ಎಷ್ಟು? ಒಂದು 1000 ವರ್ಷ ಆಯ್ತಾ? 1000 ವರ್ಷ. ಸರ್ ನೋಡಿ, ಐಶ್ವರ್ಯ ಇಸ್ ಟೆಲಿಂಗ್ ಶಿ ನೋಸ್ ದ ಹಿಸ್ಟ್ರಿ ಆಫ್ 1000 years ಓಲ್ಡ್. ಮತ್ತೆ ಅದಕ್ಕಿಂತ ಹಿಂದೆ ಯಾರಾದ್ರು? ಗ್ರೀಕರು, ಹರಪ್ಪ ಸಿವಿಲೈಸೇಷನ್, ಮೊಹೆಂಜೊದಾರೋ ಸಿವಿಲೈಸೇಷನ್. ಯಾರೋ ಹರಪ್ಪಾಗ ಹೋಗ್ಬಿಟ್ರು. ಅದು ಎಷ್ಟು ವರ್ಷ ಹಿಂದೆ ಪ್ರಿಯದರ್ಶಿನಿ? ಗೊತ್ತಿಲ್ವಲ್ಲ? ಗೊತ್ತಿಲ್ಲ ಸರ್. ಒಟ್ಟು 1000 ವರ್ಷ ಹಿಂದೆ. ಸೊ ಹರಪ್ಪ, ಮೊಹೆಂಜೊದಾರೋ ಈ ತರ ಓದಿದ್ವಿ. ಬಿಟ್ರೆ ನಮಗ್ ಗೊತ್ತಿರೋದು ಏನ್ ಗೊತ್ತಾ? ಬಹುಶಃ ವೇದ ಅಂತ ಹೇಳ್ತೀವಲ್ಲ, ವೇದಗಳ ಕಾಲ ಅಂತ ಹೇಳ್ಬಿಡ್ತೀವಿ. ಅಂದ್ರೆ 5000 ವರ್ಷ ಹಿಂದೆ ಅಷ್ಟೇ. ಸೊ ಅದಕ್ಕಿಂತ ಹಿಂದೆ ಏನಿತ್ತು ಅಂತ ಗೊತ್ತೇ ಇಲ್ಲ ನಮಗೆ. ವಿ ಡೋಂಟ್ ನೋ ಬಿಕಾಸ್ ದೇರ್ ಇಸ್ ನೋ ಎವಿಡೆನ್ಸ್, ರೈಟ್? ದೇರ್ ಇಸ್ ನೋ ನಥಿಂಗ್ ಟು ಟೆಲ್ ದ ಸ್ಟೋರಿ ಆಫ್ ದ್ಯಾಟ್ ಮಚ್ ಬಿಹೈಂಡ್. ಸೊ ನೀವೇನು ಹೇಳಿದ್ರಲ್ವಾ, ನಮಗೆ ಗೊತ್ತಿರೋ ಬಹಳ ಹಳೆ ಹಿಸ್ಟ್ರಿ ಅಂದ್ರೆ ಇದು. ಈ ಹರಪ್ಪ, ಮೊಹೆಂಜೊದಾರೋ ಆ ಥರ, ಈ ಬೇರೆ ಚಿಲಿ, ಕೆಲವೊಂದಿಷ್ಟು ದೇಶ ಇದಾವೆ. ಸೊ ಅಲ್ಲೆಲ್ಲ ಪೆರು ದೇಶ ಬರುತ್ತಾ, ಈಜಿಪ್ಟ್ನಲ್ಲಿ ಬರುತ್ತಾ. ಸೊ ದಿಸ್ ಈಸ್ ದ ಹಿಸ್ಟ್ರಿ, ಅಂದ್ರೆ ಹ್ಯೂಮನ್ ಹಿಸ್ಟ್ರಿ ಅಂತ ಹೇಳ್ಬೋದು ಅಷ್ಟೇ. ಸೊ ನಮ್ಮ ಹ್ಯೂಮನ್ ಹಿಸ್ಟ್ರಿ ಎಷ್ಟು ಚಿಕ್ಕದಿದೆ ನೋಡಿ. ನಮಗೆ 5000 ವರ್ಷದ ಹಿಂದಿನ ಮಾತ್ರ ಗೊತ್ತು. ಭಾಳ ಅಂದ್ರೆ 5000, 6000 ವರ್ಷ. ಅಲ್ಲಿಂದ ಹಿಂದೆ ಹ್ಯೂಮನ್ ಯಾವ ಥರ ಇದ್ರು, ಏನು ಬದುಕ್ತಾ ಇದ್ರು, ಏನು ತಿಂತಾ ಇದ್ರು, ಯಾವ ಥರ ಇದ್ರು. ಸೊ ಇಟ್ಸ್ ಏನೋ ಕೆಲವೊಂದಿಷ್ಟು ಕೇವ್ ಬರ್ತವೆ ನಿಮಗೆ. ಈ ಕೇರಳ ಬಾರ್ಡರ್ಗೆ ಹೋದ್ರೆ ಎಡಕಲ್ಲು ಅಂತ ಒಂದಿದೆ, ಎಡಕಲ್ ಕೇವ್ಸ್ ಅಂತ ಬರುತ್ತೆ. ಆ ಎಡಕಲ್ ಕೇವ್ಸ್ನಲ್ಲಿ ಚಿತ್ರ ಎಲ್ಲ ತೆಗೆದಿದ್ದಾರೆ. ಓಕೆ, ಅದು ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ, 1000 ವರ್ಷದ ಹಿಂದೆ ಹೋಗುತ್ತೆ. ಅಂದ್ರೆ ಅವಾಗ ಚಿತ್ರ ಬರೀತಿದ್ರು ಅಂತ. ಸೊ ಲೈಕ್ ದಿಸ್ ಇಟ್ ಇಸ್ ಸೋ ಸ್ಮಾಲ್. ಬಟ್ ನಾವು ಬಯಾಲಜಿಸ್ಟ್ ಸ್ಟಡಿ ಮಾಡುವಾಗ ಈ ಸಣ್ಣ ಟೈಮ್ ಸ್ಕೇಲ್ ಯೂಸ್ ಆಗಲ್ಲ ನಮಗೆ. 1000, 2000, 5000 ವರ್ಷದ್ದು. To study the plant and animal and evolution, we need a different scale. Okay, so that scale is called geological time scale. We call it as GTS. So geological time scale. So when you study the history of plants and history of animals, you need a very big time scale. ಯಾಕೆಂದ್ರೆ ಇದು ಬಿಲಿಯನ್ಸ್ ಆಫ್ ಇಯರ್ಸ್ ಆರ್ ಅಟ್ ಲೀಸ್ಟ್ ಮಿಲಿಯನ್ಸ್ ಆಫ್ ಇಯರ್ಸ್ ದೊಡ್ಡದಿದೆ. ನಾನು ಹೇಳಿದ್ದು ಅದಕ್ಕೆ ನಿಮ್ಮನ್ನು ಕೇಳಿದೆ. ನಮ್ಮ ಹ್ಯೂಮನ್ ಹಿಸ್ಟ್ರಿ ಸ್ಟಡಿ ಮಾಡುವಾಗ ಅಷ್ಟೇ 1000, 2000, 3000, 5000 ವರ್ಷ ಅಷ್ಟೇ ಮುಗಿದೋಯ್ತಲ್ಲ. ಅದಕ್ಕಿಂತ ಹಿಂದೆ ಏನಾಗಿತ್ತು ಅವೆಲ್ಲ ಗೊತ್ತಾಗಲ್ಲ. ಬಟ್ ವೆನ್ ಯು ವಾಂಟ್ ಟು ಸ್ಟಡಿ ದ ಲೈಫ್ ಫಾರ್ಮ್ಸ್ ಲೈಕ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್, ಸೊ ಯಾವ ಟೈಮ್ನಲ್ಲಿ ಯಾವ ಪ್ಲಾಂಟ್ ಬಂತು, ಯಾವ ಎನಿಮಲ್ ಬಂತು, ಎವಲ್ಯೂಷನ್ ಆಯಿತು ಅಂತ ಸ್ಟಡಿ ಮಾಡಬೇಕು ಅಂದ್ರೆ ಯು ನೀಡ್ ಅ ವೆರಿ ಬಿಗ್ ಟೈಮ್ ಸ್ಕೇಲ್ ವಿಚ್ ಕ್ಯಾನ್ ಬಿ ಅಪ್ಲೈಡ್
ಟು ದ ಲೈಫ್ ಆಫ್ ಅರ್ತ್, ರೈಟ್? ಅರ್ತ್ದು ಲೈಫ್ ಏನಿದೆಯಲ್ಲ ಅಲ್ಲಿಂದ ಶುರು ಮಾಡಿಕೊಂಡು ನಾವು ಟೈಮ್ ಸ್ಕೇಲ್ನ ಕ್ರಿಯೇಟ್ ಮಾಡ್ತೀವಿ. ಅದನ್ನ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅಂತ ಹೇಳ್ತಾರೆ. ಸೊ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ is a system of chronological dating that classifies geological strata. See, here we will concentrate on geological time scale ಮಾತ್ರ. ಆ ಟೇಬಲ್ ಇದೆಯಲ್ಲ ಅದನ್ನ ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ನಲ್ಲಿ ಈ ಸ್ಟ್ರೇಟಾ ಅಂದ್ರೇನು, ಅದು ಹೆಂಗೆ, ಅವೆಲ್ಲ ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಅದು ಎಲ್ಲಿ ಬರುತ್ತೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಟ್ ಈಸ್ ಯೂಸ್ಡ್ ಬೈ ಜಿಯೋಲಾಜಿಸ್ಟ್ಸ್, paleontologists and the other earth scientists to describe the timing and relationship of events in geological history. ಈ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಯೂಸ್ ಮಾಡೋದು ಯಾರು ಅಂದ್ರೆ ಜಿಯೋಲಜಿಸ್ಟ್ಸ್. ಜಿಯೋಲಜಿಸ್ಟ್ ಅಂದ್ರೆ ಈ ಭೂಮಿದು ಪದರ, ಬೇರೆ ಬೇರೆ ಪದರ ಇರುತ್ತಲ್ಲ ಭೂಮಿ ಆಳಕ್ಕೆ ಹೋದಂಗೆ, ಅದನ್ನ ಸ್ಟಡಿ ಮಾಡೋರಿಗೆ ನೀವು ಜಿಯಾಲಜಿಸ್ಟ್ ಅಂತ ಹೇಳ್ಬೋದು. ಪೇಲೆಂಟಾಲಜಿಸ್ಟ್ ಅಂದ್ರೆ ಫಾಸಿಲ್ ಸ್ಟಡಿ ಮಾಡ್ತೀವಲ್ವಾ ನಾವು ಬಯಾಲಜಿ ಮತ್ತು ಅಂದ್ರೆ ಬಯಾಲಜಿನಲ್ಲಿ ಬಾಟ್ನಿ ಮತ್ತು ಪ್ಲಾಂಟ್ ಜುವಾಲಜಿಸ್ಟ್, ಈ ಅನಿಮಲ್ ಅಥವಾ ಪ್ಲಾಂಟ್ದು ಫಾಸಿಲ್ ಸಿಗುತ್ತೆ ನಿಮಗೆ. ಸೊ ಫಾಸಿಲ್ನ ಸ್ಟಡಿ ಮಾಡೋರಿಗೆ ಪೇಲೆಂಟಾಲಜಿಸ್ಟ್ ಅಂತ ಕರೀತಾರೆ. ಸೊ ಒಂದು ಯಾವುದೋ ಫಾಸಿಲ್ ಸಿಕ್ಕರೆ ಅದು ಎಷ್ಟು ವರ್ಷ ಹಳೆಯದು, ಅದೇನು 500 ವರ್ಷ ಹಳೆಯದೋ, 5,000 ವರ್ಷ ಹಳೆಯದೋ, ಅಥವಾ 50,000 ವರ್ಷ ಹಳೆಯದೋ, 5 ಮಿಲಿಯನ್ ವರ್ಷದ್ದು, ಸೊ ಈ ತರ ಕಂಡುಹಿಡಿತಾರೆ. ಅವ್ರಿಗೆ ನೀವು ಪೇಲೆಂಟಾಲಜಿಸ್ಟ್ ಅಂತ ಹೇಳ್ತೀರಾ. ಆಮೇಲೆ ಅರ್ತ್ ಸೈಂಟಿಸ್ಟ್. ಅರ್ತ್ ಸೈಂಟಿಸ್ಟ್ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕ್ಲೈಮೇಟ್ ಸೈನ್ಸ್ ಅಂತ ಒಂದಿದೆ. ಬರೀ ಅನಿಮಲ್ ಪ್ಲಾಂಟ್ ಮಾತ್ರ ಅಲ್ಲ, ಜಿಯೋಲಾಜಿಕಲ್ ಟೈಮ್ ಸ್ಕೇಲು ಕ್ಲೈಮೇಟ್ ಸೈಂಟಿಸ್ಟ್ಗೂ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಪೋಲಾರ್ ರೀಜನ್ ಅಲ್ಲಿ ಏನು ಐಸ್ ಇದೆಯಲ್ವಾ, ದಟ್ ಐಸ್ ಈಸ್ ಫ್ರೋಸನ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್, ರೈಟ್? 10,000 ವರ್ಷ 20,000 ವರ್ಷದಿಂದ ಫ್ರೋಜನ್ ಆಗಿದ್ದು ಈಗಲೂ ಹಂಗೆ ಇದೆ. ಈ ಕ್ಲೈಮೇಟ್ ಸೈಂಟಿಸ್ಟ್ ಏನ್ ಮಾಡ್ತಾರಂದ್ರ ಆ ಐಸ್ನ ಬೋರ್ ಮಾಡಿ, ಅಂದ್ರೆ ಡ್ರಿಲ್ ಮಾಡಿ ಕೆಳಗಡೆ ಲೇಯರ್ದು ಐಸ್ನ ತಗೊಂಡು ಅಲ್ಲೇನು ಗ್ಯಾಸ್ ಟ್ರ್ಯಾಪ್ ಆಗಿರುತ್ತಲ್ಲ ಆ ಟ್ರ್ಯಾಪ್ನ ಸ್ಟಡಿ ಮಾಡ್ತಾರ. ಅಂದ್ರೆ ಒಂದು 5,000 ವರ್ಷದಿಂದ ಅಥವಾ 10,000 ವರ್ಷದಿಂದ ಭೂಮಿ ಮೇಲಿರೋ ಕ್ಲೈಮೇಟ್ ನಲ್ಲಿ ಯಾವ ಗ್ಯಾಸ್ ಇತ್ತು ಅಂತ ಕಂಡುಹಿಡಿಯೋದಕ್ಕೆ ಈ ತರದ್ದು ರಿಸರ್ಚ್ ಹೆಲ್ಪ್ ಆಗುತ್ತೆ. ಸೊ ಲೈಕ್ ದಿಸ್ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ is used by many persons. So this is a simple chart showing geological time scale. I am very sorry because I don't know, ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಇದು ಸ್ಕ್ರೀನ್ಗೆ ಫಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕಿಂತ ದೊಡ್ಡದಾಗಿ ತೋರಿಸೋದಕ್ಕೆ ಹೋದ್ರೆ ಪಾರ್ಟ್ ಬೈ ಪಾರ್ಟ್ ತೋರಿಸ್ಬೇಕಾಗತ್ತೆ. ಇಲ್ಲಿ ಲೆಫ್ಟ್ಗೆ ಇದೆಯಲ್ವಾ, ಇದು ಓವರ್ ಆಲ್ ಚಾರ್ಟ್ ಇದು. ಸೊ ಆಮೇಲೆ ನಿಮ್ಗೆ ನೋಟ್ಸ್ ಕೊಟ್ಟಾಗ ಒಂದು ಫುಲ್ ಪೇಜ್ ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈಗ ಈ ಭೂಮಿದು ಆಯಸ್ ಏನಿದೆಯಲ್ವಾ ಅದನ್ನ ಈ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಇಂದ ಅಳಿತೀವಿ ನಾವು. ಓಕೆ, ಬಿಡಿ, ನಮ್ಮ ಇಂಡಿಯನ್ ಕಲ್ಚರ್ನಲ್ಲೂ ಇದೆ. ನೀವೇನೋ ಹೇಳ್ತಿರಲ್ಲ, ಯಾವ್ದದು ಯುಗಗಳು ಅಂತೇಳಿ, ತ್ರೇತಾಯುಗ, ಕಲಿಯುಗ, ದ್ವಾಪರ ಯುಗ ಅಂತ ಏನೇನೋ ಯುಗ ಇದೆಯಲ್ಲ. ಅದಕ್ಕಿಂತ ಹಿಂದೆ ಯಾವ್ದು ನಿಮಗ್ ಗೊತ್ತಿರೋದು? ರಾಮಾಯಣ ಮಹಾಭಾರತ ಗೊತ್ತೇನ್ರಿ? ತ್ರೇತಾಯುಗದಲ್ಲಿ ಆಗಿದ್ದು ರಾಮಾಯಣ, ಕಲಿಯುಗದಲ್ಲಿ ಆಗಿದ್ದು ಮಹಾಭಾರತನ? ಇಲ್ಲ, ದ್ವಾಪರ ಯುಗದಲ್ಲಿ ಆಗಿದ್ದು ಮಹಾಭಾರತ. ಈಗ ನಾವೆಲ್ಲ ಇರೋದು ಕಲಿಯುಗ ಅಂತ ಹೇಳ್ತೀವಲ್ಲ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು, ಐ ಆಮ್ ನಾಟ್ ಡೆವಿಯೇಟಿಂಗ್ ಯು, ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು, ಐ ಆಮ್ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್. ಅದೇ ತರ ಭೂಮಿದ ಆಯಸ್ಸನ್ನ ಇಲ್ಲಿ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ನಲ್ಲಿ ಅಳಿತೀವಿ. ಬಿಗ್ಗೆಸ್ಟ್ ಯೂನಿಟ್ ಇಯಾನ್. ಓಕೆ, ಇಯಾನ್ ಅಂದ್ರೆ ಯುಗ. ಇಲ್ಲಿ ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನೀವು ಇಂಗ್ಲಿಷ್ ನಲ್ಲೇ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾರ್ನರ್ ನಲ್ಲಿ ಮೂಲೆಯಲ್ಲಿ ಇಯಾನ್ ಅಂತಿದೆಯಲ್ಲ, ದಿಸ್ ಈಸ್ ದ ಬಿಗ್ಗೆಸ್ಟ್ ಯೂನಿಟ್, ರೈಟ್? ಸೊ ಭೂಮಿನಲ್ಲಿ ಎರಡೇ ಎರಡು ಇಯಾನ್ ಆಗಿರೋದು, ಒಂದು ಪ್ರೀ ಕೇಂಬ್ರಿಯನ್, ಆಮೇಲೆ ಫೆನರೋಜೋಯಿಕ್ ಇಯಾನ್ ಅಂತೇಳಿ. ಸೊ ನಾವೀಗಿರೋದು ಇಯಾನ್ ಫೆನರೋಜೋಯಿಕ್ ಇಯಾನ್. ಅಂಡ್ ದ ಪ್ರಾಬ್ಲಮ್ ಈಸ್, ದ ಟಾಪಿಕ್ ಈಸ್ ಲೈಕ್ ದ್ಯಾಟ್. ನೀವು ಹೈಸ್ಕೂಲ್ನಲ್ಲಿ ಅರ್ತ್ ಬಗ್ಗೆ ಸ್ಟಡಿ ಮಾಡಿದಿರಾ ಅಂತ ಅನ್ಕೋತೀನಿ. ನಿಮ್ಗೆ ನೆನಪಿದೆಯೋ ಇಲ್ವೋ, ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬರುತ್ತೆ. ಓಕೆ, ಯೂನಿವರ್ಸ್ ಹೆಂಗೆ ಕ್ರಿಯೇಟ್ ಆಯಿತು ಅನ್ನೋದಕ್ಕೆ ಒಂದು ಥಿಯರಿ ಹೇಳ್ತಾರೆ. ಅದ್ರ ಹೆಸರು ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಅಂತ ಹೇಳ್ತೇನೆ. ಸೊ ಬಿಗ್ ಬ್ಯಾಂಗ್ ಆದಾಗ ಯೂನಿವರ್ಸ್ ಕ್ರಿಯೇಟ್ ಆಯಿತು, ಈ ಥರ ಎಲ್ಲ ಬರುತ್ತೆ. ಸೊ ನಿಮಗೆ ಗೊತ್ತು, ಮೊದಲು ಸನ್ ಫಾರ್ಮ್ ಆಯಿತು, ಅಂದ್ರೆ ಸೂರ್ಯ ಮೊದಲು ಬಂದ, ಆಮೇಲೆ ಭೂಮಿ ಫಾರ್ಮ್ ಆಯಿತು ಅಂತ ಹೇಳ್ತೀವಿ. ಅಂದ್ರೆ ಭೂಮಿ ಮೊದಲು ಗ್ಯಾಸ್ ತರ ಇತ್ತು, ಆ ಗ್ಯಾಸು ಕಂಡೆನ್ಸ್ ಆಗ್ತಾ ಆಗ್ತಾ ಕೊನೆಗೆ ಗಟ್ಟಿಯಾಗಿ
ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಅದು ಕೂಲ್ ಆಯಿತು. ಕೂಲ್ ಆದಮೇಲೆ ಮಳೆ ಬರೋದಕ್ಕೆ ಶುರು ಆಯಿತು, ಓಷಿಯನ್ಸ್ ಎಲ್ಲ ಫಿಲ್ ಆಯಿತು. ಆ ಓಷಿಯನ್ಸ್ನಲ್ಲಿ ಫಸ್ಟ್ ಲೈಫ್ ಒರಿಜಿನ್ ಆಯಿತು. ಈ ಥರ ಎಲ್ಲ ಥಿಯರಿ ಹೇಳ್ತಾ ಹೋಗ್ತೀವಿ ನಾವು. ಸೊ ಭೂಮಿ ಫಾರ್ಮ್ ಆಗಿದ್ದು 4 ಬಿಲಿಯನ್ ಇಯರ್ಸ್ ಎಗೋ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಒಂದು ಥಿಯರಿ ಪ್ರಕಾರ ನಮ್ಮ ಭೂಮಿ ಹುಟ್ಟಿದ್ದು 4 ಬಿಲಿಯನ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಿಲಿಯನ್ ಅಂದ್ರೆ ಇಲ್ಲಿದೆ ನೋಡಿ, 4,000 ಮಿಲಿಯನ್ ವರ್ಷದ ಹಿಂದೆ. ಬಿಲಿಯನ್ ಲೆಕ್ಕದಲ್ಲಿ ಹೇಳೋದಾದ್ರೆ 4 ಬಿಲಿಯನ್ ವರ್ಷದ ಹಿಂದೆ. ನೀವು ಇಮ್ಯಾಜಿನ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. 4 ಬಿಲಿಯನ್ ವರ್ಷದಿಂದ ಭೂಮಿ ಫಾರ್ಮ್ ಆಯಿತು. ಭೂಮಿ ಫಾರ್ಮ್ ಆಗಿ ಬಹಳಷ್ಟು ವರ್ಷದವರೆಗೂ, ಬಹಳಷ್ಟು ವರ್ಷ ಅಂದ್ರೆ ಎಷ್ಟು ಗೊತ್ತಾ, ಆಲ್ಮೋಸ್ಟ್ 3 ಬಿಲಿಯನ್ ವರ್ಷದವರೆಗೂ ಲೈಫ್ ಬರಲೇ ಇಲ್ಲ. ಲೈಫ್ ಬಂದಿದ್ದು ಬರೀ 540 ಮಿಲಿಯನ್ ವರ್ಷದ ಹಿಂದೆ ಇಲ್ಲಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಇದನ್ನ ಅಬ್ಸರ್ವ್ ಮಾಡಿ, ಆಮೇಲೆ ಇನ್ನೊಂದ್ಸರಿ ಇದನ್ನ ನೋಡ್ಕೊಳ್ಳೇಬೇಕು ನೀವು. ಐ ವಿಲ್ ಟೇಕ್ 10 minutes ಟು ಎಕ್ಸ್ಪ್ಲೇನ್ ದಿಸ್. ಸೊ ಇಯಾನ್ ಇಸ್ ದ ಬಿಗ್ಗೆಸ್ಟ್. ಈ ಕಡೆ ಲೆಫ್ಟ್ ಮೋಸ್ಟ್ ಇದೆಯಲ್ಲ, 2 ಇಯಾನ್ ಇದೆ, ಒಂದು ಪ್ರೀ ಕೇಂಬ್ರಿಯನ್, ಇನ್ನೊಂದು ಫೆನರೋಜೋಯಿಕ್ ಅಂತೇಳಿ. ಸೊ ಪ್ರೀ ಕೇಂಬ್ರಿಯನ್ 4 ಬಿಲಿಯನ್ ವರ್ಷದಿಂದ 542 ಮಿಲಿಯನ್ ಇಯರ್ಸ್ ಎಗೋ. ನಾವು ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಹೇಳುವಾಗ MYA ಅಂತ ಹೇಳ್ತೇವೆ. MYA ಅಂದ್ರೆ ಮಿಲಿಯನ್ ಇಯರ್ಸ್ ಎಗೋ ಅಂತ ಹೇಳಿ. ಈಗ ನೀವ್ ಹೆಂಗೆ ಕ್ರಿಸ್ತಪೂರ್ವ, ನಿಮ್ಗೆ ಗೊತ್ತಲ್ವಾ, ಕ್ರಿಸ್ತಪೂರ್ವ ರಿವರ್ಸ್ ಬರುತ್ತೆ ಯಾವಾಗ್ಲೂ. ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಪೂರ್ವ 400ರವರೆಗೂ ಅಂದ್ರೆ ರಿವರ್ಸ್ ಅದು. ಸೊ ಇಲ್ಲಿ ನಾವು ಅದೇ ತರ ಮೊದಲು ದೊಡ್ಡ ನಂಬರ್ ಬರುತ್ತೆ, ಆಮೇಲೆ ಚಿಕ್ಕ ನಂಬರ್ ಬರುತ್ತೆ, ಯಾಕಂದ್ರೆ ರಿವರ್ಸ್ ಬರ್ತೀವಿ ಇಲ್ಲಿ. ಈಗ ನೋಡಿ, ಇದು 4000 ಮಿಲಿಯನ್ ಇಯರ್ಸ್ ಎಗೋ, 3200 ಮಿಲಿಯನ್ ಇಯರ್ಸ್ ಎಗೋ, ಈ ತರ ಇದೆ. ಸೊ ಅರ್ಲಿ, ಮತ್ತೆ ಇದರಲ್ಲಿ ಎರಡನೇದು ಯಾವುದು ಅಂದ್ರೆ ಇಯಾನ್ ಆದ್ಮೇಲೆ ಇರಾ ಅಂತ ಬರುತ್ತೆ. ಓಕೆ, ಎರಾ. ಸೊ ಎರಾದಲ್ಲಿ ನೀವು ಇದನ್ನ ಮರ್ತ್ಬಿಡಿ. ಸೊ ಯು ಡೋಂಟ್ ವರಿ ಅಬೌಟ್ ಪ್ರೀ ಕೇಂಬ್ರಿಯನ್, ಯಾಕಂದ್ರೆ ಪ್ರೀ ಕೇಂಬ್ರಿಯನ್ ನಲ್ಲಿ ಲೈಫ್ ಇರಲೇ ಇಲ್ಲ. ಇದು ಭೂಮಿ ಇನ್ನು ತಣ್ಣಗಾಗ್ತಾ ಇದ್ದಂತ ಟೈಮ್ ಇದು, ಆವಾಗ ಮಳೆ ಆಗ್ತಾ ಇತ್ತು, ಓಷಿಯನ್ಸ್ ಎಲ್ಲ ಫಾರ್ಮ್ ಆಗಿದ್ದು. ಇಲ್ಲಿ ಫಸ್ಟ್ ಲೈಫ್ ಅಪಿಯರ್ ಆಗಿದ್ದು ಈ ಟೈಮ್ನಲ್ಲಿ 542 ಮಿಲಿಯನ್ ವರ್ಷದ ಹಿಂದೆ. ಸೊ 542 ಮಿಲಿಯನ್ ಇಯರ್ಸ್ ಎಗೋ ಲೈಫ್ ಅಪಿಯರ್ಡ್ ಆನ್ ದಿ ಅರ್ತ್ ಅಂತ ಹೇಳ್ತೀವಿ. ದಟ್ ಇಸ್ ಒರಿಜಿನ್ ಆಫ್ ಲೈಫ್. ಸೊ ಒರಿಜಿನ್ ಆಫ್ ಲೈಫ್ ನ ನಾವು ಸ್ಟಡಿ ಮಾಡ್ತಾ ಇಲ್ಲ, ಬರೀ ಎವಲ್ಯೂಷನ್. ಸೊ ಇರಾ 3 ಇದೆ, ಒಂದು ಪೇಲಿಯೋಜೋಯಿಕ್ ಇರಾ, ಮೀಸೋಜೋಯಿಕ್ ಇರಾ, ಇನ್ನೊಂದು ಸೀನೋಜೋಯಿಕ್ ಇರಾ. ಈಗ ನಾವೇನ್ ಬದುಕ್ತಾ ಇದೀವಲ್ಲ, ಇದು ಸೀನೋಜೋಯಿಕ್ ಎರಾ. ವಿ ಆರ್ ಲಿವಿಂಗ್ ಇನ್ ದಿಸ್ ಸೀನೋಜೋಯಿಕ್ ಎರಾ, ರೈಟ್. ಇರಾ ವಿಷಯಕ್ಕೆ ಬಂದಾಗ ನಮ್ದು ಯಾವುದು ಸೀನೋಜೋಯಿಕ್. ಸೊ ಫಸ್ಟ್ ಪೇಲಿಯೋಜೋಯಿಕ್, ಆಮೇಲೆ ಮೀಸೋಜೋಯಿಕ್, ಆಮೇಲೆ ಸೀನೋಜೋಯಿಕ್. ಈ ಇರಾಗಳನ್ನ ಪೀರಿಯಡ್ ಆಗಿ ಡಿವೈಡ್ ಮಾಡ್ತಾರೆ. ಯು ಕ್ಯಾನ್ ಸಿ ಹಿಯರ್, ಪೇಲಿಯೋಜೋಯಿಕ್ ಇಸ್ ಡಿವೈಡೆಡ್ ಇಂಟು ಕೇಂಬ್ರಿಯನ್, ಒರ್ಡೋವಿಸಿಯನ್, ಸಿಲೂರಿಯನ್, ಡಿವೋನಿಯನ್, ಮಿಸಿಸಿಪಿಯನ್, ಪೆನ್ಸಿಲ್ವೇನಿಯನ್, ಪರ್ಮಿಯನ್. ಸೊ ಪೇಲಿಯೋಜೋಯಿಕ್ ಇರಾದಲ್ಲಿ ಇಷ್ಟೊಂದು ಪೀರಿಯಡ್ಸ್ ಇದೆ. ಓಕೆ, ನಾವು Paleozoic era spanned from 542 million years to 250 million years. ಓಕೆ, ಈಗ ನೀವು ಇಂಡಿಯಾದಲ್ಲಿ ಬ್ರಿಟಿಷ್ ಎಂಪೈರ್, ಬ್ರಿಟಿಷರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅಂತ ಹೇಳಿದ್ರೆ ನೀವು ಲೆಕ್ಕ ಹೆಂಗಾಗ್ತೀರಾ ಹೇಳಿ? ಈಸ್ಟ್ ಇಂಡಿಯಾ ಕಂಪನಿ ಬಂದಿದ್ದು ಅವತ್ತಿಂದ ಲೆಕ್ಕ ಶುರು ಮಾಡಿಕೊಂಡು 1947ಗೆ ಏನು ಬಿಟ್ಟು ಹೋದ್ರಲ್ವಾ, ಅಲ್ಲಿವರೆಗೂ ಲೆಕ್ಕ ಹಾಕ್ತೀರ. ಸೊ 1880s ಯಾವಾಗ ನಮ್ಗೆ ಗೊತ್ತಿಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಬಂದಿದ್ದು ಹಿಸ್ಟ್ರಿ ಮರ್ತೋಗಿದೆ. ಲೆಟ್ ಅಸ್ ಅಸ್ಯೂಮ್ 1800ನಲ್ಲಿ ಬಂದಿದ್ರು ಅಂತ ಅನ್ಕೊಳ್ಳಿ, 1947ನಲ್ಲಿ ಬಿಟ್ಟು ಹೋದ್ರು ಅಂದ್ರೆ ಆ ಟೈಮ್ ಹೇಳ್ತೀವಿ. ಸೊ ಇಷ್ಟು ವರ್ಷ ಇದ್ರು ಅಂತ. ಸೊ ಬ್ರಿಟಿಷ್ ಪೀರಿಯಡ್, ಇಂಡಿಯಾದಲ್ಲಿ ಬ್ರಿಟಿಷ್ ಆಳ್ವಿಕೆ 300 ವರ್ಷ ಇತ್ತು, 200 ವರ್ಷ ಇತ್ತು ಅಂತ ಹೇಳ್ತೀವಿ. ಆ ತರ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ನಲ್ಲಿ ಪೇಲಿಯೋಜೋಯಿಕ್ ಎರಾ 542 ಮಿಲಿಯನ್ ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿ 251 ಮಿಲಿಯನ್ ಇಯರ್ಸ್ ತನಕ ಇತ್ತು. ಅಂದ್ರೆ ಇದರದ್ದು ಪೀರಿಯಡ್ ಎಷ್ಟು ಅಂದ್ರೆ 542 - 251 ಮಾಡಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ? 250 ಮಿಲಿಯನ್ ಇಯರ್ಸ್. ಸೊ ಪೇಲಿಯೋಜೋಯಿಕ್ ಎರಾ ಈಸ್ ಆಫ್ ಅಬೌಟ್ 250 ಮಿಲಿಯನ್ ಇಯರ್ಸ್. 1 ಮಿಲಿಯನ್ ಇಯರ್ ಅಂದ್ರೆ 10 ಲಕ್ಷ ವರ್ಷ, ರೈಟ್? ಇದು ಎಷ್ಟು ದೊಡ್ಡದು ಅಂದ್ರೆ ಇಮ್ಯಾಜಿನ್ ಮಾಡಿ. ನಮ್ಮ ಹ್ಯೂಮನ್ ಲೈಫ್ ನ ಇಲ್ಲಿ ತರೋದಕ್ಕೆ ಹೋಗ್ಬೇಡಿ, ಇಟ್ಸ್ ಸೋ ಕನ್ಫ್ಯೂಸಿಂಗ್. ಸೊ ಇಟ್ ಈಸ್ 250 into 10 lakh, ಅಷ್ಟು ದೊಡ್ಡದಿತ್ತು. ಅದರಲ್ಲಿ ಮತ್ತೆ ನಾವು ಪೀರಿಯಡ್ ಬರ್ತಾ
ಪೀರಿಯಡ್ ಯಾವುದು? ಕೇಂಬ್ರಿಯನ್ ಪೀರಿಯಡ್, ಓರ್ಡೋವಿಷಿಯನ್ ಪೀರಿಯಡ್, ಸಿಲ್ಯೂರಿಯನ್, ಡೆವೋನಿಯನ್, ಮಿಸಿಸಿಪಿಯನ್, ಪೆನ್ಸಿಲ್ವೇನಿಯನ್, ಪರ್ಮಿಯನ್, ಈ ತರ ಇದೆ. ಲೈಫ್ ಫಸ್ಟ್ ಅಪಿಯರ್ ಆಗಿದ್ದು ಕೇಂಬ್ರಿಯನ್ ಪೀರಿಯಡ್ ನಲ್ಲಿ. ಈ ಕೇಂಬ್ರಿಯನ್ ಮತ್ತೆ ಡಿವೈಡ್ ಮಾಡ್ತೀವಿ. ಕೇಂಬ್ರಿಯನ್ ಎಷ್ಟು ದೊಡ್ಡದಿತ್ತು ನೋಡಿ, 542ರಿಂದ 488 ವರೆಗೂ, ಅಂದ್ರೆ ಇದೊಂದು 40 ಮಿಲಿಯನ್ ಇಯರ್ಸ್ ಇತ್ತು ಕೇಂಬ್ರಿಯನ್. ಸೊ 40 ಮಿಲಿಯನ್ ವರ್ಷದಲ್ಲಿ ಮತ್ತೆ ನಾವು 3 ಡಿವೈಡ್ ಮಾಡ್ತೀವಿ, ಅರ್ಲಿ, ಮಿಡಲ್, ಲೇಟ್ ಅಂತ ಹೇಳಿ. ಸೊ ಅರ್ಲಿ ಕೇಂಬ್ರಿಯನ್ ನಲ್ಲಿ ಲೈಫ್ ಅಪಿಯರ್ ಆಯ್ತು, ಆಮೇಲೆ ಮಿಡಲ್ಗೆ ಲೈಫು ಕಂಟಿನ್ಯೂ ಆಗ್ತಾ ಹೋಯ್ತು ಅಂತ. ಸೊ ಇಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರೋದು ಕೇಂಬ್ರಿಯನ್ ಪೀರಿಯಡ್ ನಲ್ಲಿ ಯಾವ್ಯಾವ ತರ ಎನಿಮಲ್ಸ್ ಅಪಿಯರ್ ಆದವು, ಓರ್ಡೋವಿಷಿಯನ್ ಟೈಮ್ ನಲ್ಲಿ ಯಾವ ತರ ಎನಿಮಲ್ ಅಪಿಯರ್ ಆಯ್ತು, ಸಿಲ್ಯೂರಿಯನ್ ಪೀರಿಯಡ್ ನಲ್ಲಿ ಯಾವುದು. ಈಗ ಫಾರ್ ಎಕ್ಸಾಂಪಲ್ ನೀವು ಈ ಫಿಶ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಭೂಮಿ ಮೇಲೆ ಫಿಶ್ ಅಪಿಯರ್ ಆಗಿದ್ದು ಮತ್ತು ಡೆವಲಪ್ ಆಗಿದ್ದು ಈ ಪೀರಿಯಡ್ ನಲ್ಲಿ, ಯಾವುದು? ಡೆವೋನಿಯನ್ ಪೀರಿಯಡ್ ನಲ್ಲಿ, ರೈಟ್. ಸೊ ಆಮೇಲೆ ಬೇರೆ ಬೇರೆ ಎನಿಮಲ್ಸ್ ಬೇರೆ ಬೇರೆ ಪೀರಿಯಡ್ ನಲ್ಲಿ ಅಪಿಯರ್ ಆಗ್ತಾ ಹೋಯ್ತು. ಕೊನೆಗೆ ಬಂದಿದ್ದು ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಇಲ್ಲೆಲ್ಲೋ ಈಗ ಇತ್ತೀಚೆಗೆ ಬಂದಿರೋದು. ಓಕೆ, ಹ್ಯೂಮನ್ ಎವಲ್ಯೂಷನ್ ಸ್ಟಡಿ ಮಾಡುವಾಗ ಹೇಳ್ತೀನಿ. ಸೊ ಇನ್ ದ್ಯಾಟ್ ಸೆನ್ಸ್ ಯು ಹ್ಯಾವ್ ಟು ಸ್ಟಡಿ, ರೈಟ್. ಸೊ ಓಕೆ, ಇಲ್ಲಿ ಟುಡೇ ಐ ವಿಲ್ ಜಸ್ಟ್ talk about Paleozoic, Mesozoic and Cenozoic we can discuss in the next class. Okay, so Cambrian, Ordovician, Silurian, Devonian, Mississippian, Pennsylvanian, Permian ಅಂತಿದೆ. ಈಗ ಕ್ವಶನ್ ಏನು ಅಂದ್ರೆ, ಇದೇನಿದು ಕೇಂಬ್ರಿಯನ್, ಓರ್ಡೋವಿಸಿಯನ್, ಸಿಲೂರಿಯನ್, ಡೆವೋನಿಯನ್, ವಾಟ್ ಈಸ್ ದಿಸ್? ಆ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಇದೆಲ್ಲ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ನ ನಾವು ಕ್ರಿಯೇಟ್ ಮಾಡಿರೋದು ಫಾಸಿಲ್ ಬೇಸಿಸ್ ಮೇಲೆ. ಅಂದ್ರೆ ಭೂಮಿದು ಸೆಡಿಮೆಂಟೇಶನ್ ಅಂತ ಹೇಳ್ತೀವಿ. ಸೆಡಿಮೆಂಟ್ಸ್ ನ ಸ್ಟಡಿ ಮಾಡುವಾಗ ನೀವು ಭೂಮಿನ ಅಗೀತಾ ಹೋದ್ರೆ, ಕಟ್ ಮಾಡ್ತಾ ಹೋದ್ರೆ, ಭೂಮಿ ಲೇಯರ್ ಬೈ ಲೇಯರ್ ಅರೇಂಜ್ ಆಗಿದೆ. ಓಕೆ, ಸೊ ನಿಮ್ಗೆ ಅಷ್ಟು ಮಿನಿಮಮ್ ಇನ್ಫಾರ್ಮೇಶನ್ ಅಂತೂ ಗೊತ್ತಿದೆ. ಏನು, ಭೂಮಿದು ಸರ್ಫೇಸ್ ಇದೆಯಲ್ವಾ, ಅದು ರೀಸೆಂಟ್. ಅದನ್ನ ನೀವು ಕೆಳಗಡೆ ಹೋಗ್ತಾ ಹೋದಂಗೆ, ಲೇಯರ್ ಬೈ ಲೇಯರ್ ಹೋಗ್ತಾ ಹೋದ್ರೆ ಅದು ಹಳೇದು. ಅಂದ್ರೆ ಮೇಲ್ಗಡೆ ಮೊದಲನೇ ಲೇಯರ್ ಅಂತ ಅನ್ಕೊಳ್ಳಿ, ಅದ್ರ ಕೆಳಗೆ ಎರಡನೇ ಲೇಯರ್ ಇರುತ್ತಲ್ಲ, ಅದು ಓಲ್ಡ್. ಮೂರನೇ ಲೇಯರು ಅದಕ್ಕಿಂತ ಓಲ್ಡ್, 4ನೇ ಲೇಯರು ಅದಕ್ಕಿಂತ ಓಲ್ಡ್. ಸೊ ಆಳಕ್ಕೆ ಹೋದಂಗೆ ಹಳೇದು ಸಿಗುತ್ತೆ, ರೈಟ್. ಸೊ ಈ ತರ ಇವರು ಭೂಮಿನ ಸೆಡಿಮೆಂಟ್ಸ್ ಸ್ಟಡಿ ಮಾಡುವಾಗ ಅಲ್ಲಿ ಇವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿರೋದು. ಆ ಕೇಂಬ್ರಿಯನ್ನು, ಓರ್ಡೋವಿಸಿಯನ್ನು, ಸಿಲೂರಿಯನ್ ಅಂದ್ರೆ ಯಾವ ಏರಿಯಾದಲ್ಲಿ, ನೀವು ಕನ್ನಡದಲ್ಲಿ ಉತ್ಖನನ ಅಂತ ಕರಿತೀವಿ ನಾವು. ಓಕೆ, ಸೊ ಆ ಒಂದು ಸೆಡಿಮೆಂಟ್ಸ್ ನ ಅಗದು ಸ್ಟಡಿ ಮಾಡಿದ್ರಲ್ವಾ, ಏರಿಯಾ ಎಲ್ಲಿ ಫಾಸಿಲ್ ಸಿಕ್ತೋ ನಾರ್ಮಲಿ ಆ ಏರಿಯಾದ ಹೆಸರು ಕೊಡ್ತಾರೆ ಅದಕ್ಕೆ, ರೈಟ್. ಸೊ ದೇ ಗಿವ್ ದ ನೇಮ್ ಆಫ್ ದಟ್ ಏರಿಯಾ, ಕೇಂಬ್ರಿಯನ್. ಸೊ ಯಾವುದೋ ಒಂದು ಏರಿಯಾ ಅದು, ಸೊ ಅಲ್ಲಿ ಆಗಿದ್ದು. ಈ ನಾರ್ಮಲಿ ನೆನಪಿರ್ಲಿ ನಿಮ್ಗೆ, ನಮಗೆ ಈ ಫಾಸಿಲ್ ರೆಕಾರ್ಡ್ಸ್ ಜಾಸ್ತಿ ಸಿಕ್ಕಿರೋದು ಯುರೋಪಿಯನ್ ಮತ್ತು ಆಫ್ರಿಕನ್ ಕಂಟ್ರಿನಲ್ಲಿ. ಓಕೆ, ಸೊ ಆಫ್ರಿಕನ್ ಯುರೋಪಿಯನ್ ಕಂಟ್ರಿನಲ್ಲಿ ರಿಸರ್ಚ್ ಮಾಡುವಾಗ ಈ ತರ ಸಿಕ್ಕಿದ್ರು, ಹಾಗಾಗಿ ಅಲ್ಲಿ ಹೆಸರನ್ನ ಇಡ್ತಾ ಬಂದ್ಬಿಟ್ಟಿದ್ದಾರೆ ಅವರು. ಸೊ ಇಫ್ ಯು ವಾಂಟ್ ವಿ ಕ್ಯಾನ್ ಡಿಸ್ಕಸ್ ಈಚ್ ಅಂಡ್ ಎವ್ರಿ ಪೀರಿಯಡ್, ಬಟ್ ಅಷ್ಟೊಂದು ಡಿಟೇಲ್ ಬೇಕಾಗಲ್ಲ. ಬಟ್ ನಿಮಗೆ ಹೆಸರು ಗೊತ್ತಿರಲಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಐ ಆಮ್ ಡ್ರ್ಯಾಗಿಂಗ್ ಇಟ್ ಟೂ ಮಚ್ ಬಿಕಾಸ್ ಯು ನೀಡ್ ಟು ರಿಮೆಂಬರ್ ದಿ ನೇಮ್ಸ್ ಕೇಂಬ್ರಿಯನ್, ಓರ್ಡೋವಿಸಿಯನ್, ಸಿಲೂರಿಯನ್, ಡಿವೋನಿಯನ್, ಬಿಕಾಸ್ ಈಚ್ ಪೀರಿಯಡ್ ಹ್ಯಾಸ್ ಅ ಬಿಗ್ ಹಿಸ್ಟ್ರಿ, ರೈಟ್. ನೀವು ಲಕ್ಕಿ, ನೀವು ಇಡೀ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ನ ಬರೀ ಒಂದು 15 ನಿಮಿಷದಲ್ಲಿ ಸ್ಟಡಿ ಮಾಡೋಷ್ಟು ನಿಮಗೆ ಸಿಲೆಬಸ್ ಇದೆ. ಬಟ್ ವಿ ಯೂಸ್ ಟು ಸ್ಟಡಿ ಈಚ್ ಅಂಡ್ ಎವ್ರಿ ಎನಿಮಲ್ ವಿಚ್ ಅಪಿಯರ್ಡ್ ಇನ್ ಕೇಂಬ್ರಿಯನ್ ಪೀರಿಯಡ್, ಓರ್ಡೋವಿಷಿಯನ್ ಪೀರಿಯಡ್ ನಲ್ಲಿ ಯಾವ ಎನಿಮಲ್ ಬಂತು, ಯಾವ್ದು ಆಯ್ತು ಅಂತ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ನಾಟ್ ದಟ್ ನೆಸೆಸರಿ. ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಪೀರಿಯಡ್ ನಲ್ಲಿ ಯಾವ ಎನಿಮಲ್ ಬಂತು ಅಂತ. ಈ ಹೆಸರು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಪೇಲಿಯೋಝೋಯಿಕ್. ಮೀಸೋಝೋಯಿಕ್ ಅಂತ ಬಂತಲ್ಲ, ಇದು ಈ ಮೀಸೋಝೋಯಿಕ್ ಎರಾನ ನಾವು ರೆಪ್ಟೈಲ್ ಅಂತ ಕರಿತೀವಿ, ಏಜ್ ಆಫ್ ರೆಪ್ಟೈಲ್ಸ್. ಇದು ದಿಸ್ ಈಸ್ ದಿ ಏಜ್ ಆಫ್ ರೆಪ್ಟೈಲ್ಸ್. ಈ ಪೀರಿಯಡ್ ನಲ್ಲಿ ಡೈನೋಸಾರ್ ಎಲ್ಲ ಬಂದಿದ್ದು. ಅದರಲ್ಲಿ 3 ಪೀರಿಯಡ್ ಇದೆ, ಒಂದು ಟ್ರಯಾಸಿಕ್, ಜುರಾಸಿಕ್, ಕ್ರಿಟೇಷಿಯಸ್. ಸೊ ಟ್ರಯಾಸಿಕ್ ಮೊದಲಿತ್ತು, ಆಮೇಲೆ ಜುರಾಸಿಕ್ ಬಂತು, ಆಮೇಲೆ ಕ್ರಿಟೇಷಿಯಸ್. ನಿಮಗೆ ಜುರಾಸಿಕ್ ಪಾರ್ಕ್ ಅಂತ ಮೂವಿ ಹೆಸರು ನೆನಪಿದೆ. ಓಕೆ, ಡೈನೋಸಾರ್ ಬಗ್ಗೆ ಮೂವಿ ಏನ್ ಬಂತಲ್ವಾ, ಆ ಜುರಾಸಿಕ್ ಪಾರ್ಕಿಗೆ ಜುರಾಸಿಕ್ ಅಂತ ಹೆಸರು ಯಾಕೆ ಇಟ್ಟಿದ್ದಾರೆ ಅಂದ್ರ, ಈ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ನಲ್ಲಿ ಮೀಸೋಝೋಯಿಕ್ ಎರಾದ್ದು ಜುರಾಸಿಕ್ ಪೀರಿಯಡ್ ಏನಿತ್ತಲ್ವಾ, ಅವಾಗ ಭೂಮಿ ಮೇಲೆ ಮ್ಯಾಕ್ಸಿಮಮ್ ಡೈನೋಸಾರ್ಸ್ ಇದ್ದಿದ್ದು. ಸೊ ವಿ ಹ್ಯಾಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೈನೋಸಾರ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ದಟ್ಸ್ ವೈ ದ ನೇಮ್ ಜುರಾಸಿಕ್. ಇದೊಂದು ಫೇಮಸ್ ಆಯ್ತು, ಯಾಕಂದ್ರೆ ಫಿಲ್ಮ್ ಬಂದಿದ್ದಕ್ಕೆ. ಬೇರೆ ನಿಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಬಟ್ ರಿಮೆಂಬರ್ ಟ್ರಯಾಸಿಕ್, ಜುರಾಸಿಕ್ ಅಂಡ್ ಕ್ರಿಟೇಷಿಯಸ್. ಸೊ ದೀಸ್ 3 ಪೀರಿಯಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಗೋಲ್ಡನ್ ಏಜ್ ಆಫ್ ರೆಪ್ಟೈಲ್ಸ್. ರೆಪ್ಟೈಲ್ಸ್ ಬಂದಿದ್ದು ಈ ಟೈಮ್ ನಲ್ಲಿ. ಮೆಮೇಲಿಯಾ ಇನ್ನೂ ಪೂರ್ತಿ ಎವಾಲ್ವ್ ಆಗಿರಲೇ ಇಲ್ಲ.
ಹ್ಯೂಮನ್ ಅಂತೂ ಇರಲೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದ ಮಿಸೋಜೋಯಿಕ್. ಈಗಿಂದು ರೀಸೆಂಟ್ ಏನಿದೆಯಲ್ಲ ಸೀನೋಜೋಯಿಕ್, ಇದರಲ್ಲಿ ಮತ್ತೆ ನಾವು ಪೀರಿಯಡ್ನ 2 ಪೀರಿಯಡ್ ಮಾಡ್ತೀವಿ, ಒಂದು ಟರ್ಷರಿ ಪೀರಿಯಡ್, ಇನ್ನೊಂದು ಕ್ವಾಟರ್ನರಿ. ಇಲ್ಲಿ ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಇಷ್ಟೊಂದು ಡಿವೈಡ್ ಆಗುತ್ತೆ ಅಂದ್ರೆ, ನಮಗೆ ಇದ್ರ ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಿದೆ. ಈಗ ನಮ್ಮ ಹ್ಯೂಮನ್ ಹಿಸ್ಟ್ರಿ ಇದ್ದಂಗೆ, ನೀವು ಸಮುದ್ರಗುಪ್ತನ ಕಾಲದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸಮುದ್ರಗುಪ್ತ ಈ ವರ್ಷ ಹುಟ್ಟದ, 1-2 ಯುದ್ಧ ಮಾಡ್ದ, ಆಮೇಲೆ ಸತ್ತೋದ ಅಂತ ಅಷ್ಟೇ ಗೊತ್ತಿರುತ್ತೆ. ಆದ್ರೆ ಅದೇ ನೀವು ರೀಸೆಂಟ್, ಓಕೆ, ಈಗ ಮಹಾತ್ಮ ಗಾಂಧಿ ಹಿಸ್ಟ್ರಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನಿಮಗೆ ಮಹಾತ್ಮ ಗಾಂಧಿ ಹುಟ್ಟಿದ ಡೇಟು ಗೊತ್ತಿರುತ್ತೆ, ಯಾವ್ಯಾವ ದಿನ ಸತ್ಯಾಗ್ರಹ ಮಾಡಿದ್ರು, ಎಷ್ಟು ದಿನ ಮಾಡಿದ್ರು, ಉಪ್ಪಿನ ಸತ್ಯಾಗ್ರಹ ಯಾವಾಗ ಮಾಡಿದ್ರು. ಸೊ ಡೇಟ್ ಟು ಡೇಟ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಯಾಕೆಂದ್ರೆ ಇದು ರೀಸೆಂಟ್ ಹಿಸ್ಟ್ರಿ. ಸಮುದ್ರಗುಪ್ತಂದು ಬಹಳ ಹಳೆಯ ಹಿಸ್ಟ್ರಿ, ಸೊ ಅಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. ಅದಕ್ಕೆ ನೀವು ಗಾಂಧೀಜಿಯ ಬಾಲ್ಯ, ಗಾಂಧೀಜಿಯ ರಾಜಕೀಯ ಹೋರಾಟ, ಗಾಂಧೀಜಿ ಅದು ಇದು ಅಂತ ಡಿಟೇಲ್ ಆಗಿ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತೀರ. ಭೂಮಿ ಹಿಸ್ಟ್ರಿನೂ ಹಿಂಗೆ. ಓಕೆ, ತೀರಾ ಹಳೆಯದ್ರಲ್ಲಿ ನಮಗೆ ಇನ್ಫಾರ್ಮೇಶನ್ ಏನು ಗೊತ್ತಿಲ್ಲ, ಆದ್ರೆ ಹತ್ತತ್ರ ಬಂದಂಗೆ ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಾಗ್ತಾ ಹೋಗುತ್ತೆ, ಅದಕ್ಕೆ ಮತ್ತೆ ಸಬ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಟರ್ಷರಿ ಪೀರಿಯಡ್ ನಲ್ಲಿ ಮತ್ತೆ ನಾವು ಪೇಲಿಯೋಜೀನು ಆಮೇಲೆ ನಿಯೋಜೀನ್ ಅಂತ 2 ಪೀರಿಯಡ್ ನ ಡಿವೈಡ್ ಮಾಡ್ಕೋತೀವಿ. ಓಕೆ, ಕ್ವಾಟರ್ನರಿ ರೀಸೆಂಟ್ ಇದು. ಸೊ ಮತ್ತೆ ಇದರಲ್ಲಿ ಇಪೋಕ್ ಬರ್ತವೆ. ಸೊ ಇಪೋಕ್ ಪೇಲಿಯೋಸೀನ್, ಇಯೋಸೀನ್, ಆಲಿಗೋಸೀನ್, ಮಯೋಸೀನ್, ಪ್ಲಯೋಸೀನ್, ಪ್ಲಿಸ್ಟೋಸೀನ್, ಹೋಲೋಸೀನ್. ಸೊ ಈಗ ನಾವು ಬದುಕ್ತಾ ಇರೋ ಟೈಮ್ ಏನಿದೆಯಲ್ಲ, ಇದು ಇಪೋಕ್ ಯಾವುದು ಅಂದ್ರೆ ಹೋಲೋಸೀನ್ ಇಪೋಕ್, ರೈಟ್? ಸೊ ವಿ ಆರ್ ಲಿವಿಂಗ್ ಇನ್ ದಿಸ್ ಹೋಲೋಸೀನ್ ಇಪೋಕ್. ಇಲ್ಲಿದೆ ನೋಡಿ, ಈ ಕಡೆ ರೈಟ್ ಸೈಡ್ ನಾನು ಬರೀ ಮಿಸೋಜೋಯಿಕ್ ಮತ್ತು ಸೀನೋಜೋಯಿಕ್ ಮಾತ್ರ ತೋರಿಸಿದ್ದೀನಿ. ಮಿಸೋಜೋಯಿಕ್ ಸ್ಟಾರ್ಟ್ ಆಗಿದ್ದು 251 ಮಿಲಿಯನ್ ಇಯರ್ಸ್ ಇಂದ 65 ಮಿಲಿಯನ್ ಇಯರ್ಸ್ ತನಕ ಇತ್ತು. ಅಂದ್ರೆ 65 ಮಿಲಿಯನ್ ವರ್ಷದಿಂದ ಡೈನೋಸಾರ್ ಎಲ್ಲ ಎಕ್ಸ್ಟಿಂಕ್ಟ್ ಆಗಿಬಿಡ್ತು. ಸೊ ಆಮೇಲೆ ಬಂದಿದ್ದು ಟರ್ಷರಿ ಪೀರಿಯಡ್. ಟರ್ಷರಿ ಪೀರಿಯಡ್ ನಲ್ಲಿ ಪೇಲಿಯೋಸೀನ್, ಇಯೋಸೀನ್, ಆಲಿಗೋಸೀನ್, ಮಯೋಸೀನ್, ಪ್ಲಯೋಸೀನ್, ಪ್ಲಿಸ್ಟೋಸೀನ್, ಹೋಲೋಸೀನ್ ಈ ತರ ಇದೆ. ಇದರಲ್ಲಿ ಇದಿದೆ ಅದಲ್ಲ 0.011 ಮಿಲಿಯನ್ ಇಯರ್ಸ್, ಇದು ಹ್ಯೂಮನ್ ಬಂದಿದ್ದು. ಅಂದ್ರೆ ಇಷ್ಟುದ್ದ ಟೈಮ್ ಸ್ಕೇಲ್ ನಲ್ಲಿ ಮನುಷ್ಯ ಅಪಿಯರ್ ಆಗಿದ್ದು ಈಗ ಇತ್ತೀಚೆಗೆ ಒಂದು ನಾವೇನ್ ಹೇಳ್ತೀವಿ ಅಂದ್ರೆ 2 ಮಿಲಿಯನ್ ಇಯರ್ಸ್ ಹಿಂದೆ ಅಷ್ಟೇ. 20 ಲಕ್ಷ ವರ್ಷದಿಂದ ಮಾತ್ರ ಭೂಮಿ ಮೇಲೆ ಮನುಷ್ಯ ಅಪಿಯರ್ ಆಗಿದ್ದು ಅಂತ ಹೇಳಿದೆ. ಸೊ ದಿಸ್ ಈಸ್ ದ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್, ರೈಟ್? ಅಂಡ್ ವಿ ಆರ್ ಸಪೋಸ್ ಟು ಸ್ಟಡಿ the different animal groups which appeared during different periods. So ಈ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಯಾವ್ಯಾವ ಪೀರಿಯಡ್ ನಲ್ಲಿ ಯಾವ್ಯಾವ ಮೇಜರ್ ಅನಿಮಲ್ ಅಪಿಯರ್ ಆಯಿತು ಮತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ವು ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು. ಸೊ ಬಿಕಾಸ್ this knowledge is necessary for every zoology student, right? So that small part I will take up in another class. So next class ನಲ್ಲಿ, ಯಾಕಂದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅನಿಮಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು. ಸೊ ಐ ವಿಲ್ ಟೇಕ್ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ರೈಟ್? ಸೊ ದಟ್ಸ್ ಅಬೌಟ್ ದಿ ಫೌಂಡರ್ ಪ್ರಿನ್ಸಿಪಲ್, ಬಾಟಲ್ನೆಕ್ ಫಿನಾಮಿನನ್ ಅಂಡ್ ಇಂಟ್ರೊಡಕ್ಷನ್ ಟು ದಿ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್, ರೈಟ್? ಸೊ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಬಗ್ಗೆ ಕಾನ್ಸೆಪ್ಟ್ ಇದು. ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್ ಯು ಕ್ಯಾನ್ ಆಸ್ಕ್ ಮೀ.